ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳು. ಆತ್ಮೀಯ ಸಹೃದಯದಲ್ಲಿ ಸಪ್ರೇಮ ನಮಸ್ಕಾರಗಳು. ಪತ್ತಿ ಶ್ರೀ ಆದಿನಾರಾಯಣಯ್ಯ ಮತ್ತು ಶ್ರೀಮತಿ ರಾಮಲಕ್ಷ್ಮ ಜ್ಞಾಪಕ ಉಪನ್ಯಾಸ ಮಾಲಿಕೆಯಲ್ಲಿ ನಾವು 3ನೆಯ ದಿನ ಇದ್ದೇವೆ. ಪರಮಪೂಜ್ಯ ಶ್ರೀಮತ್ಸ್ವಾಮಿ ವೀರೇಶಾನಂದಜಿ ಮಹಾರಾಜ್ ಅವರು ರಾಮಕೃಷ್ಣ ಪರಮಹಂಸರ ಉಪದೇಶಾಮೃತ ಈ ಕುರಿತಾದ ಉಪನ್ಯಾಸವನ್ನು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ರಾಮಕೃಷ್ಣರ ಉಪದೇಶಾಮೃತವೇ ಒಂದು ಸೊಗಸು, ಅತ್ಯಂತ ಸರಳ. ಅವರ ಉಪದೇಶಾಮೃತದಲ್ಲಿ ಏನಿಲ್ಲ ಎಲ್ಲವೂ ಇದೆ. ಲೌಕಿಕರಿಗೆ ಏನು ಬೇಕು, ಏನಾಗಬೇಕು, ಅವರು ಹೇಗೆ ಇರಬೇಕು, ಜೀವನ ಮಾಡಬೇಕು, ಅಲೌಕಿಕದ ಕಡೆಗೆ ಹೋಗಬೇಕಾದರೆ ಯಾವ ರೀತಿಯನ್ನು ನಾವು ಅನುಸರಿಸಬೇಕು ಅನ್ನೋದನ್ನು ತುಂಬ ಸರಳವಾಗಿ, ಯಾವುದೇ ಗೊಂದಲವೂ ಇಲ್ಲದೆ, ಎಂಥ ಮೂಢರಿಗೂ ಕೂಡ ಅರ್ಥವಾಗೋ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಅಂತಹ ಉತ್ತಮವಾದಂತಹ ಉಪದೇಶಾಮೃತವನ್ನು ಪರಮಪೂಜ್ಯರು ಕಳೆದ 2 ದಿನಗಳು ನಮ್ಮ ಮುಂದೆ ಮತ್ತಷ್ಟು ಸುಲಭವಾಗಿ, ಬಾಳೆಹಣ್ಣ ಅಲ್ಲ, ಸುಲಿದ ಬಾಳೆಹಣ್ಣಿನ ರೀತಿಯಲ್ಲಿ ನಮ್ಮ ಮುಂದೆ ಮಂಡಿಸ್ತಾ ಬರ್ತಾ ಇದ್ದಾರೆ. ಇವತ್ತು ಆ ಉಪನ್ಯಾಸ ಮಾಲಿಕೆಯ 3ನೆಯ ದಿನ. ಶ್ರೀರಾಮಕೃಷ್ಣ ಪರಮಹಂಸರ ಅವತರಣಿಕೆಯ ಕಾಲದಲ್ಲಿ ಭಾರತದ ಸ್ಥಿತಿಗತಿ ಹೇಗಿತ್ತು, ಆಧ್ಯಾತ್ಮಿಕ ಸಾಂಸ್ಕೃತಿಕ ಹಿನ್ನೆಲೆ ಹೇಗಿತ್ತು, ರಾಮಕೃಷ್ಣರು ಯಾವ ರೀತಿ ಇದನ್ನೆಲ್ಲ ಎದುರಿಸಿದ್ರು, ಯಾವ ರೀತಿ ಇದಕ್ಕೆಲ್ಲ ಒಂದು ಉತ್ತರವನ್ನು ಕೊಟ್ಟರು, ಮತ್ತು ಜೀವನ ಸಾರ್ಥಕ್ಯಕ್ಕೆ ಶ್ರೀರಾಮಕೃಷ್ಣರು ತಿಳಿಸಿರುವಂತೆ ಕಲಿಯುಗದಲ್ಲಿ ಭಗವನ್ನಾಮಸ್ಮರಣೆ ಮತ್ತು ಆಗಾಗ ಏಕಾಂತವಾಸ, ಈ ಎಲ್ಲ ವಿಷಯಗಳನ್ನು ಕಳೆದ 2 ದಿವಸಗಳಲ್ಲಿ ಪರಮಪೂಜ್ಯರು ನಮ್ಮ ಮುಂದೆ ತುಂಬ ಚೆನ್ನಾಗಿ ಸುಲಭವಾಗಿ ಅರ್ಥವಾಗುವಂತೆ ಮಂಡಿಸಿದ್ದಾರೆ. ಇವತ್ತು ಆ 3ನೆಯ ದಿನ ಶ್ರೀರಾಮಕೃಷ್ಣರ ಉಪದೇಶಾಮೃತದಲ್ಲಿ ಮತ್ತಷ್ಟು ಸೊಗಸಿದೆ. ಭಜನೆಗಳ ಮೂಲಕ ಶ್ರೀರಾಮಕೃಷ್ಣರ ಉಪದೇಶಾಮೃತವನ್ನು ನಾವಿಂದು ಕೇಳಲಿದ್ದೇವೆ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಕ್ಕಾಗಿ ಪರಮಪೂಜ್ಯರಲ್ಲಿ ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಭಕ್ತಿ ನಮನಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಈ ಸಂದರ್ಭದಲ್ಲಿ ಈ ಉಪನ್ಯಾಸ ಮಾಲಿಕೆಯ ಪ್ರಾಯೋಜಕರಾದಂತಹ ಶ್ರೀಮತಿ ಶಾಂತ ಹಾಗೂ ಶ್ರೀಯುತರಾದ ಪತ್ತಿ ಶ್ರೀಧರ್ ಅವರು ಪರಮಪೂಜ್ಯರಿಗೆ ಫಲಪುಷ್ಪ ಕಾಣಿಕೆಗಳನ್ನು ಅರ್ಪಿಸುವುದರ ಮೂಲಕ ನಮ್ಮ ಭಕ್ತಿಯನ್ನು, ನಮನಗಳನ್ನು ಸಲ್ಲಿಸಬೇಕು ಅಂತ ಪ್ರಾರ್ಥಿಸ್ಕೊಳ್ತೇನೆ. ಆಗಲು ತವ ಕಿಪುದ ಮನ ದಕ್ಷಿಣೇಶ್ವರ ಯಾತ್ರೆಗೆ, ಸಂಜೆಯಾಗಲು ತವ ಕಿಪುದ ಮನ ದಕ್ಷಿಣೇಶ್ವರ ಯಾತ್ರೆಗೆ, ಪರಮಹಂಸರ ತೀರ್ಥವಾಣಿಯ ಪಂಚ ಅಮೃತದ ಪಾತ್ರೆಗೆ, ಸಂಜೆಯಾಗಲು ತವ ಕಿಪುದ ಮನ ದಕ್ಷಿಣೇಶ್ವರ ಯಾತ್ರೆಗೆ. ಗುಪ್ತದ ಪರ ಬರೆಯುತ್ತೇಪ ಮಹೇಂದ್ರ ಗುಪ್ತನ ನೋಡುವೆ, ಗುಪ್ತದ ಪರ ಬರೆಯುತ್ತೇಪ ಮಹೇಂದ್ರ ಗುಪ್ತನ ನೋಡುವೆ, ಪ್ರಶ್ನ ವರ್ಷವ ಕರೆಯುತ್ತೀರ್ಪ ನಾರೇಂದ್ರ ವಾದವನಾಲಿತೆ, ಸಂಜೆಯಾಗಲು ತವ ಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ.
ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಅತ್ತ ಕೇಶವ ಚಂದ್ರಸೇನನ ಭಕ್ತಿ ನಮನವ ಕಾಣುವೆ. ಇತ್ತ ಮತ್ತ ಗಿರೀಶ ಘೋಷನ ಚಂದ್ರಚಿತ್ತದಿ ತೊಯ್ಯುವೆ. ಸಂಜೆಯಾಗಲು ತವಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಪರಮಹಂಸರ ತೀರ್ಥವಾಣಿಯ ಪಂಚಾಮೃತದ ಪಾತ್ರೆಗೆ. ಸಂಜೆಯಾಗಲು ತವಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಸಂಜೆಯಾಗಲು ತವಕಿಪುದು ಮನ ದಕ್ಷಿಣೇಶ್ವರ ಯಾತ್ರೆಗೆ. ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು. ನೀನೊಬ್ಬ ನನಗೆ ಸಾಕು. ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು. ನೀನೊಬ್ಬ ನನಗೆ ಸಾಕು. ನೀ ಶಕ್ತಿ ಶಾಂತಿದಾಯಕ ದೀನಾರ್ಥ ಪೋಷಕ. ನೀ ಶಕ್ತಿ ಶಾಂತಿದಾಯಕ ದೀನಾರ್ಥ ಪೋಷಕ. ಇನಿತೊಂದು ಮಹಿಮೆ ನಿನ್ನದು ಅದ ಕಂಡೆ ಬಳಿಗೆ ಬಂದೆ. ಇನಿತೊಂದು ಮಹಿಮೆ ನಿನ್ನದು ಅದ ಕಂಡೆ ಬಳಿಗೆ ಬಂದೆ. ನಿನ್ನೊಲವು ದೊರೆತ ಮೇಲೆ ಇನ್ನಾರ ಒಲವು ಬೇಕು. ನೀನೊಬ್ಬ ನನಗೆ ಸಾಕು. ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು. ನೀನೊಬ್ಬ ನನಗೆ ಸಾಕು. ಹೇ ದೇವ ನಿನ್ನ ದಯವಾದ ಮೇಲೆ ಇನ್ನಾರ ಗೊಡವೆ ಬೇಕು. ನೀನೊಬ್ಬ ನನಗೆ ಸಾಕು. ನೀನೊಬ್ಬ ನನಗೆ ಸಾಕು. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ವನಸುಮದೊಳೆನ್ನ
ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ವನಸುಮದೊಳೆನ್ನ ಜೀವನವು ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಕಾನನದಿ ಮಲ್ಲಿಗೆಯು ಮೌನದಿಂದಿರಿದು ನಿಜ ಕಾನನದಿ ಮಲ್ಲಿಗೆಯು ಕಾನನದಿ ಮಲ್ಲಿಗೆಯು ಮೌನದಿಂದಿರಿದು ನಿಜ ಸೌರಭವ ಸೋಸಿನಲವೆಂ ತಾನೆಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನು ತೊರೆದು ಕೃತಕೃತ್ಯತೆಯ ಪಡೆವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ಉಪಕಾರಿ ನಾನು. ಉಪಕಾರಿ ನಾನು ಎನ್ನುಪಕೃತಿಯು ಜಗಕ್ಕೆಂಬ ವಿಪರೀತ ಮತಿಯನುಳಿದು ವಿಪುಲಾಶಯವನೀವ ಸುಫಲ ಸುಮಭರಿತ ಪಾದ ಪದಂತೆ ನೈಜ ಮಾದೊಳ್ಪಿನಿಂ ಬಾಳ್ವೋಲು ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಜನಕ್ಕೆ ಸಂತಸವೀವ ಘನನು ನಾನೆಂದೆಂಬ ಎಣಿಕೆ ತೋರದೆ ಜಗದ ಪೊಗಳಿಕೆಗೆ ಬಾಯ್ ಬಿಡದೆ ವನಸುಮದೊಳೆನ್ನ ಜೀವನವ ವಿಕಸಿಸುವಂತೆ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಹೇ ದೇವ ಮನವನನುಗೊಳಿಸು ಗುರುವೇ. ಎಲ್ಲವೂ ನಿನ್ನಿಚ್ಛೆ ಎಲ್ಲವೋ ನಿನ್ನಿಚ್ಛೆಯಂತೆ ನಡೆದಿರಲು ನೀನೇ ಭವಸಾಗರವ ದಾಟಿಸುವ ಹಡಗು. ಎಲ್ಲವೋ ನಿನ್ನಿಚ್ಛೆ ಎಲ್ಲವೋ ನಿನ್ನಿಚ್ಛೆಯಂತೆ
ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆ. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು, ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು. ಹೇಳವನನು ಗಿರಿಯ ತುದಿಗೊಯ್ಯುವಳು ನೀನು. ಕೆಸರಿನಲ್ಲಿ ಸಲಗವನು ಹಿಡಿಯುವಳು ನೀನು. ಹೇಳವನನು ಗಿರಿಯ ತುದಿಗೊಯ್ಯುವಳು ನೀನು. ಹಲವರಿಗೆ ಬ್ರಹ್ಮ ಪದವಿತ್ತು, ಹಲವರನು ಭವಜಲದ ಸುಳಿಯೊಳಗೆ ಎಸೆಯುವಳು ನೀನು. ಎಲ್ಲವೂ ನಿನ್ನಿಚ್ಛೆ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ನೀನು ಚಾಲಕ ಶಕ್ತಿ, ನಾನೊಂದು ಯಂತ್ರ. ನಾನೊಂದು ಬರಿಯ ಮನೆ, ನೀನದರ ಮಂತ್ರ. ನಾನೊಂದು ರಥವಾಗಿ, ನೀನದರ ರಥಿಕ. ನೀ ನಡೆಸೆ ನಾ ನಡೆವೆ ನಿನ್ನದೀ ಲೋಕ. ಎಲ್ಲವೂ ನಿನ್ನಿಚ್ಛೆ. ಎಲ್ಲವೂ ನಿನ್ನಿಚ್ಛೆಯಂತೆ ನಡೆದಿರಲು ನೀನೆ ಭವಸಾಗರವ ದಾಟಿಸುವ ಹಡಗು. ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು, ನಿನ್ನ ಇಚ್ಛೆಯ ನೀನು ಪೂರೈಸುತ್ತಿರಲು ತಮ್ಮ ಗೈಮೆಯೆಂದು ತಿಳಿವರಿ ಜನರು. ಎಲ್ಲವೂ ನಿನ್ನಿಚ್ಛೆ. ಶುಭಕರ ಸುಂದರ ನಿನ್ನ ದರುಶನ, ಶೋಭಿಸುತ್ತಿದೆ ಕರುಣಾರುಣವದನ. ಶುಭಕರ ಸುಂದರ ನಿನ್ನ ದರುಶನ, ಶೋಭಿಸುತ್ತಿದೆ ಕರುಣಾರುಣವದನ. ಶುಭಕರ ಸುಂದರ ನಿನ್ನ ದರುಶನ. ನಾನಾ ಭಾವ ಸುಧಾರಣವ ನೀನು, ನಾನಾ ಭಾವ
ಸುಧಾರ್ಣವ ನೀನು ನಾನಾಯೋಗ ಸಮಾಗಮ ನೀನು ನಾನಾ ಭಾವ ಸುಧಾರ್ಣವ ನೀನು ನಾನಾಯೋಗ ಸಮಾಗಮ ನೀನು ಸಮಾಗಮ ನೀನು ಶುಭಕರ ಸುಂದರ ನಿನ್ನ ದರುಶನ ಶೋಭಿಸುತ್ತಿದೆ ಕರುಣಾರುಣವದನ ಶುಭಕರ ಸುಂದರ ನಿನ್ನ ದರುಶನ ಕಮಲಾನನ ಕಮಲದಳ ನಯನ ಕಲಿಮಲ ಹರಣ ಶ್ರೀರಾಮ ಕೃಷ್ಣ ಕಮಲಾನನ ಕಮಲದಳ ನಯನ ಕಲಿಮಲ ಹರಣ ಶ್ರೀರಾಮ ಕೃಷ್ಣ ರಸಮಯ ನಿನ್ನ ಸುಮಧುರ ವಚನ ರಸಮಯ ನಿನ್ನ ಸುಮಧುರ ವಚನ ಮನ ತಣಿಸುವ ಮಲಯಾಚಲ ಪವನ ರಸಮಯ ನಿನ್ನ ಸುಮಧುರ ವಚನ ಮನ ತಣಿಸುವ ಮಲಯಾಚಲ ಪವನ ರಾಮ ಕೃಷ್ಣ ಜಯ ಜಯ ಧ್ವನಿತಾನ ರಾಮ ಕೃಷ್ಣ ಜಯ ಜಯ ಧ್ವನಿತಾನ ಪ್ರೇಮಾನಂದ ಮನೋಹರ ಗಾನ ರಾಮ ಕೃಷ್ಣ ಜಯ ಜಯ ಧ್ವನಿತಾನ ಪ್ರೇಮಾನಂದ ಮನೋಹರ ಗಾನ ಮನೋಹರ ಗಾನ ಶುಭಕರ ಸುಂದರ ನಿನ್ನ ದರುಶನ ಶೋಭಿಸುತ್ತಿದೆ ಕರುಣಾರುಣವದನ ಶುಭಕರ ಸುಂದರ ನಿನ್ನ ದರುಶನ. ನಿರ್ಜನ ಪ್ರದೇಶಕ್ಕೆ ಹೋಗಿ ಈ ಮನಸ್ಸನ್ನು ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದಾದರೆ ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಗಳಿಸೋದಕ್ಕೆ ಸಾಧ್ಯವಾಗುತ್ತೆ. ಸಂಸಾರದಲ್ಲಿ ತೊಡಗೋದ್ರಿಂದ ಅದೇ ಮನಸ್ಸು ಅಧೋಗತಿಗೆ ಇಳಿದು ಬಿಡುತ್ತೆ. ಸಂಸಾರದಲ್ಲಿ ಒಂದೇ ಒಂದರ ಚಿಂತನೆ, ಕಾಮಕಾಂಚನ ಚಿಂತನೆ. ಶ್ರೀರಾಮಕೃಷ್ಣರ ಈ ಮಾತನ್ನು ನಿನ್ನೆ ದಿವಸ ನಾವು ಗಮನಿಸಿದ್ವು. ಸಂಸಾರವನ್ನು ನೀರಿಗೆ ಹೋಲಿಸಿದ್ರು, ಮನಸ್ಸನ್ನು ಹಾಲಿಗೆ ಹೋಲಿಸಿದ್ರು. ಹಾಲನ್ನು ನೀರಿಗೆ ಬೆರೆಸಿದ್ರೆ ಅವೆರಡು ಒಂದಾಗಿಬಿಡುತ್ತವೆ. ಆನಂತರ ಶುದ್ಧವಾದ ಹಾಲು ಬೇಕು ಅಂತಂದ್ರೂ ಬೇರ್ಪಡಿಸೋದಕ್ಕಾಗೋದಿಲ್ಲ. ಆದರೆ ಹಾಲನ್ನು ಕಾಯಿಸಿ, ಹೆಪ್ಪು ಹಾಕಿ, ಮೊಸರು ಮಾಡಿ, ಬೆಣ್ಣೆ ತೆಗೆದು ಅದನ್ನು ಮತ್ತೆ ನೀರಿನಲ್ಲಿಟ್ಟರೆ ಅದು ತೇಲಲಾರಂಭಿಸುತ್ತದೆ, ತನ್ನ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುತ್ತೆ. ನೀರಿನಲ್ಲೇ ಇದ್ದರೂ ಕೂಡ ಬೆಣ್ಣೆ ತನ್ನ ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುತ್ತೆ. ಭಗವಂತನನ್ನು ಧ್ಯಾನಿಸೋದ್ರೊಂದಿಗೆ ವಿಚಾರ ಮಾಡುವಂಥದ್ದನ್ನು ಕೂಡ ನಾವು ಅವಶ್ಯಕವಾಗಿ ಗಮನಿಸಬೇಕಾಗಿದೆ. ಕಾಮಕಾಂಚನ ಅನಿತ್ಯ, ಭಗವಂತನೇ ಏಕಮಾತ್ರ ಸತ್ಯ. ಹಣದಿಂದ ಏನು ತಾನೇ ದೊರೆಯುತ್ತೆ? ಅನ್ನಾಹಾರ, ಬಟ್ಟೆ ಬರೆ, ಮನೆ ಮಠ, ಇಷ್ಟು ಮಾತ್ರ. ಹಣದಿಂದ ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯದು. ಮಾನವ ಜೀವನದ ಚರಮಧ್ಯೇಯ ಭಗವಂತನಲ್ಲಿ ಪ್ರೇಮ ಗಳಿಸುವುದೇ ಆಗಿದೆ. ಭಗವಂತನನ್ನು ಪೂಜಿಸುವುದೆಂದರೆ ಭಗವಂತನನ್ನು ಪ್ರೀತಿಸುವುದು.
ನೋಡಿ, ಎಷ್ಟು ಸ್ಪಷ್ಟವಾಗಿ ಪರಮಹಂಸರು ನಮಗೆ ಬೆಳಕನ್ನು ಚೆಲ್ತಾ ಇದ್ದಾರೆ. ಸಂಸಾರದಲ್ಲಿದ್ದು ಭಗವಂತನ ಸಾಕ್ಷಾತ್ಕಾರ ಸಾಧ್ಯ ಇದೆ. ಸಾಧು ಸಂಘ, ಸರ್ವದಾ ಪ್ರಾರ್ಥನೆ ಇವುಗಳನ್ನು ಮಾಡ್ತಾ ಇರಬೇಕು. ಪರಮಾತ್ಮನಿಗಾಗಿ ಕಣ್ಣೀರು ಹಾಕಬೇಕು. ಮನಸ್ಸಿನ ಕಶ್ಮಲಗಳೆಲ್ಲ ತೊಳೆದು ಹೋದ ಮೇಲೆ ಆತನ ದರ್ಶನ ಸಾಧ್ಯ. ಮನಸ್ಸು ಮಣ್ಣು ಹಿಡಿದ ಸೂಜಿಯ ಹಾಗೆ, ಭಗವಂತ ಚುಂಬಕದ ಹಾಗೆ. ಮಣ್ಣು ತೊಳೆದು ಹೋಗುವವರೆಗೂ ಸೂಜಿ ಚುಂಬಕದೊಂದಿಗೆ ಐಕ್ಯವಾಗಲಾರದು. ಕಣ್ಣೀರು ಹಾಕಿ ಪರಮಾತ್ಮನನ್ನು ಪ್ರಾರ್ಥಿಸುತ್ತಾ ಹೋದಂತೆ ಸೂಜಿಯ ಮಣ್ಣು ತೊಳೆದು ಹೋಗುತ್ತದೆ. ಸೂಜಿಯ ಮಣ್ಣು ಅಂದರೆ ಕಾಮ, ಕ್ರೋಧ, ಲೋಭ, ಪಾಪ ಬುದ್ಧಿ. ಮಣ್ಣು ತೊಳೆದು ಹೋದೊಡನೆಯೇ ಸೂಜಿಯನ್ನು ಚುಂಬಕ ಆಕರ್ಷಿಸಿ ಬಿಡುತ್ತದೆ. ಅಂದರೆ ಭಗವಂತನ ದರ್ಶನ ದೊರೆಯುತ್ತೆ, ಚಿತ್ತ ಶುದ್ಧಿ ಆಗುತ್ತೆ. ಸಂಸಾರಿಗಳಿಗೂ ಮುಕ್ತಿ ದೊರೆಯುತ್ತೆ. ನೋಡಿ, ಎಷ್ಟು ಸರಳವಾದ ಮಾತುಗಳಲ್ಲಿ ಪರಮಹಂಸರು ಶ್ರೇಷ್ಠವಾದ ಭರವಸೆಯನ್ನು ನೀಡ್ತಾ ಇದ್ದಾರೆ. ಆದರೆ ಗುರುವಿನ ಉಪದೇಶಕ್ಕನುಸಾರವಾಗಿ ನಡ್ಕೊಳ್ಬೇಕಾಗತ್ತೆ. ಅಡ್ಡದಾರಿ ಹಿಡಿದರೆ ಮತ್ತೆ ದಾರಿಗೆ ಹಿಂದಿರುಗಿ ಬರೋದು ಬಹಳ ಕಷ್ಟ. ಮುಕ್ತಿ ದೊರೆಯೋದಕ್ಕೂ ಬಹಳ ಕಾಲ ಹಿಡಿಸ್ಬಿಡುತ್ತೆ. ನಾವು ಯಾವುದೋ ಒಂದು ಊರಿಗೆ ಹೋಗ್ತಾ ಇರ್ತೇವೆ ಅಂತ ಇಟ್ಕೊಳ್ಳಿ. ಒಂದು ಕೈಮರ ಸಿಗುತ್ತೆ. ಕೈಮರ ಅಂದರೆ ನಿಮಗೆಲ್ಲ ಗೊತ್ತಿದೆ. ಎಡಕ್ಕೆ ಹೋಗೋ ಬದಲು ಬಲಕ್ಕೆ ಹೋಗಿಬಿಟ್ರೆ ಕೆಲವು ಕಿಲೋಮೀಟರ್ಗಳು ಕ್ರಮಿಸಿದ ನಂತರ ನಮಗೊಂದು ಅನುಮಾನ ಬರುತ್ತೆ, ಇದು ಹೌದು ಅಲ್ವೋ, ಹೌದು ಅಲ್ವೋ. ಆಗ ಒಬ್ಬರನ್ನ ಕೇಳ್ತೇವೆ, ನಮ್ಮ ಇಂಥ ಊರಿಗೆ ಹೋಗಬೇಕು, ಇದೇ ತಾನೇ ದಾರಿ? ಆಗ ಅವ್ರು ಹೇಳ್ತಾರೆ, ಅಯ್ಯೋ ಈ ದಾರಿಲಿ ಯಾಕೆ ಬರೋಕ್ಕೆ ಹೋದ್ರಿ ಸ್ವಾಮಿ, ನೀವು ಎಲ್ಲಿ ತಿರುಗ್ಕೊಂಡ್ರೋ ಅಲ್ಲಿವರೆಗೂ ನೇರವಾಗಿ ವಾಪಸ್ ಹೋಗಿ, ಇನ್ನೊಂದು ದಾರಿ ಇತ್ತಲ್ಲ ಅಲ್ಲಿಗೆ ಹೋಗಿ. ಅಡ್ಡ ದಾರಿ ಹಿಡಿದ್ರೆ ಹಿಂದಿರುಗಿ ಬರೋದಕ್ಕೆ ಬಹಳ ಕಷ್ಟ ಆಗುತ್ತೆ. ಮುಕ್ತಿ ದೊರೆಯುವುದು ಕೂಡ ಬಹಳ ಕಾಲ ಹಿಡಿಸುತ್ತೆ. ಜನಕಾದಿ ವ್ಯಕ್ತಿಗಳು ಸಾಂಸಾರಿಕ ಕೆಲಸಗಳನ್ನು ಮಾಡಿದ್ರು, ಆದರೆ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಕರ್ತವ್ಯಗಳನ್ನು ನಿರ್ವಹಿಸಿದರು. ಹೇಗದು? ಸೊಗಸಾದ ಉಪಮೆಯನ್ನು ಪರಮಹಂಸರು ಕೊಡ್ತಾ ಇದ್ದಾರೆ. ನರ್ತಕಿ ತನ್ನ ತಲೆಯ ಮೇಲೆ ಪಾತ್ರೆಯನ್ನಿಟ್ಟುಕೊಂಡು ನರ್ತಿಸುವಂತೆ. ಪಶ್ಚಿಮ ದೇಶದ ಹೆಣ್ಣು ಮಕ್ಕಳು ತಲೆಯ ಮೇಲೆ ನೀರು ತುಂಬಿದ ಕೊಡಗಳನ್ನು ಹೊತ್ತು ತಮ್ಮ ಸ್ನೇಹಿತರೊಂದಿಗೆ ನಗುನಗುತ್ತಾ ನಡೆದು ಹೋಗುತ್ತಾರೆ. ಅಭ್ಯಾಸ ಅಂತ. ಭಗವಂತನಲ್ಲಿ ಮನಸ್ಸನ್ನಿಟ್ಟು ಸಾಂಸಾರಿಕ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಅನ್ನೋದು ಪರಮಹಂಸರ ಬೋಧನೆ. ಅವರು ನಮಗೆ ತೋರಿಸ್ತಾ ಇರ್ತಕ್ಕಂಥ ಮಾರ್ಗ. ಕಾಮಕಾಂಚನವೇ ಯೋಗದ ಪ್ರತಿಬಂಧಕ. ಮನಸ್ಸು ಸ್ಥಿರವಾಗದೆ ಅದು ಯೋಗಾವಸ್ಥೆಗೆ ಬಾರದು. ಯೋಗ ಅಂದರೆ ನಮಗೆಲ್ಲ ಗೊತ್ತಾಗಬೇಕು, ಶ್ರೇಷ್ಠವಾದದ್ದನ್ನು ಪಡೆದುಕೊಳ್ಳೋದು, ಸಂಪಾದಿಸುವುದು. ಹಿಂದೆ ನೀವೆಲ್ಲ ಈ ಪತ್ರ ಬರೆಯುವ ಪರಂಪರೆಯನ್ನು ನೆನಪು ಮಾಡಿಕೊಳ್ಳಿ. ನಿಮ್ಮ ಯೋಗಕ್ಷೇಮಕ್ಕೆ ಕಾಗದ ಬರೆಯಿರಿ, ಉಭಯ ಕುಶಲೋಪರಿ ಸಾಂಪ್ರತ. ಅದೆಲ್ಲ ಈಗಿನ ಮಕ್ಕಳಿಗಂತೂ ಗೊತ್ತೇ ಇಲ್ಲ ಬಿಡಿ. ಈಗ ಅದು ಯಾವುದು ಫೋನುಗಳೇ ಇಲ್ಲ. ಈಗ ಪತ್ರಗಳು ಎಲ್ಲಿ ಬಂತು? ಎಂಥೆಂಥ ಪತ್ರಗಳು ಬರೋದು. ಆ ಪತ್ರಗಳನ್ನು ನಾವು ಊಹಿಸಿಯೇ ನೋಡಬೇಕು. ಪತ್ರಗಳನ್ನು ಓದೋದೇ ಒಂದು ದೊಡ್ಡ ಶಿಕ್ಷಣ. ಸುಮಾರು 1998 ಆಗ ತಾನೇ ನಾನು ವಿದ್ಯಾರ್ಥಿ ಜೀವನವನ್ನು ಪೂರೈಸಿ ಈ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 6 ತಿಂಗಳಲ್ಲಿ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ತುಮಕೂರು ಜಿಲ್ಲೆಯಲ್ಲಿ ನಡೆದವು. ಪೂಜ್ಯ ಸ್ವಾಮಿ ಪುರುಷೋತ್ತಮಾನಂದಜಿಯವರು ಆ ಸಂದರ್ಭದಲ್ಲಿ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದರು. ಅವ್ರಿಗೆ ಅದೆಷ್ಟು ಸಂತೋಷ ಆಗಿತ್ತು ಅಂತಂದರೆ ಒಂದು ಪತ್ರ ಬರೆದರು. ಶಿವಕುಮಾರ ಮೌನ ವಹಿಸಿದ್ದಾನೆ ಅಂದರೆ ಸ್ವಾಮಿ ನಿರ್ಭಯಾನಂದರು. ಗಣೇಶನ ಕಡೆಯಿಂದ ಯಾವುದೇ
ಕಾಗದ ಇಲ್ಲ ಅಂದರೆ ಸ್ವಾಮಿ ಬ್ರಹ್ಮನಿಷ್ಠಾನಂದರು. ನಿನ್ನ ಕಾರ್ಯವನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ. ನಿನಗಾಗಿ ನಾನೇನು ಮಾಡಲು ಸಿದ್ಧ, ಶ್ರೀರಾಮಕೃಷ್ಣರ ಕೃಪೆಯಿಂದ. ನೋಡಿ, ಆ ವಾಕ್ಯ ಅದು ಎಷ್ಟು ನಮಗೆಲ್ಲ ಶಕ್ತಿಯನ್ನು ತುಂಬಿತು ಅನ್ನೋದನ್ನು ಪ್ರತಿದಿನ ನಾನು ನೆನಪು ಮಾಡ್ಕೊಳ್ತೇನೆ. ನಿನಗಾಗಿ, ನಿಮಗಾಗಿ ನಾನೇನು ಮಾಡಲು ಸಿದ್ಧ, ಶ್ರೀರಾಮಕೃಷ್ಣರ ಕೃಪೆಯಿಂದ. ಪೂಜ್ಯರ ಪತ್ರ ಅದು. ನಿಮಗೆಲ್ಲ ಆಶ್ಚರ್ಯ ಆಗುತ್ತೆ. ತುಮಕೂರಿನಲ್ಲಿ ರಾಮಕೃಷ್ಣ ವಿವೇಕಾನಂದ ಆಶ್ರಮ ಆಗೋದಕ್ಕೆ 25 ಪೈಸೆಯ ಒಂದು ಪೋಸ್ಟ್ ಕಾರ್ಡ್ ಮಾಹಿತಿಯೇ ಕಾರಣ. ನನಗೊಂದು ಪತ್ರ ಬರೆದರು, ತುಮಕೂರಿಗೆ ಹೋಗು, ಹೀಗೆ ಒಬ್ಬರು ಶಿಕ್ಷಕರಿದ್ದಾರೆ ಅರೆಯೂರು ನರಸಿಂಹಮೂರ್ತಿ ಅಂತ ಹೇಳಿ, ಅವ್ರನ್ನ ಹೋಗಿ ಭೇಟಿ ಮಾಡು, ಉಳಿದ ಎಲ್ಲ ಏರ್ಪಾಟು ಅವ್ರು ಮಾಡಿಕೊಡ್ತಾರೆ. ವಿದ್ಯಾರ್ಥಿಗಾಗಿ ಪುಸ್ತಕವನ್ನು ನಗರದ ಶಾಲಾ ಕಾಲೇಜು ಮಕ್ಕಳಿಗೆ ವಿತರಿಸಬಹುದೇನೋ, ಬೆಲೆಗೋ ಅರ್ಧ ಬೆಲೆಗೋ ಸಂದರ್ಭವಿದ್ದರೆ ಉಚಿತವಾಗಿ ಅಂಥೇಳಿ ಬರೆದಿದ್ದರು. ಅವ್ರಿಗೊಂದು ಪತ್ರ ಬರೆದಿದ್ದರು. ಒಬ್ಬ ಯುವಕ ಬರ್ತಾನೆ, ಅವನಿಗೆ ನಿಮ್ಮ ಕೈಲಾದಷ್ಟು ಸಹಾಯ ಮಾಡುವುದು. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ಪೋಸ್ಟ್ ಕಾರ್ಡ್ ಇವತ್ತಿಗೂ ನಾನು ಇಟ್ಟಿದ್ದೇನೆ. ತುಮಕೂರಿನಲ್ಲಿ ಆಶ್ರಮ ಆಗೋದಕ್ಕೆ ಮೊಟ್ಟ ಮೊದಲ ಪೂಜ್ಯರ ವಾಕ್ಯ ಅದೇ. ಹೀಗಾಗಿ ನಾವು ಇಲ್ಲಿ ಬಹಳ ವಿಶೇಷವಾದ ರೀತಿಯಲ್ಲಿ ನೆನಪು ಮಾಡಿಕೊಳ್ಬೇಕಾದ್ದೇನು ಅಂತಂದರೆ, ಒಂದು ದೊಡ್ಡ ಭರವಸೆ. ಸಾಧು ಸಂತರಿಂದ, ಮಹಾತ್ಮರಿಂದ ಭರವಸೆಯ ನುಡಿಗಳು ಪ್ರಾಪ್ತವಾದಷ್ಟು ಜನ ಧನಾತ್ಮಕವಾಗಿ ಆಲೋಚನೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿಯಾದ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಶ್ರೀರಾಮಕೃಷ್ಣರು ಸಾಧು ಸಂಘ ಅಂತ ಹೇಳಿ ಬಹಳ ವಿಶೇಷವಾಗಿ ಕೊಂಡಾಡ್ತಾ ಇರೋ ವಿಚಾರ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮನಸ್ಸು ಸ್ಥಿರವಾಗದೆ ಯೋಗಾವಸ್ಥೆ ಬಾರದು. ಸಂಸಾರದ ಗಾಳಿ ಮನಸ್ಸೆಂಬ ದೀಪವನ್ನು ಸರ್ವದಾ ಅಲುಗಾಡಿಸುತ್ತಿರುತ್ತದೆ. ಈ ದೀಪ ಅಲ್ಲಾಡದೆ ಇತ್ತು ಅಂದರೆ ಆಗ ಅದಕ್ಕೆ ಯೋಗಾವಸ್ಥೆ ಬಂದಿದೆ ಅಂತ ಅರ್ಥ. ಭಗವಂತನ ನಾಮ ಗುಣ ಕೀರ್ತನೆ ಮಾಡುವುದು ಕರ್ಮವೇ ಆಗಿದೆ. ಭಗವಂತನ ಧ್ಯಾನವೂ ಕೂಡ ಕರ್ಮವೇ ಆಗಿದೆ. ಉಸಿರಾಡುವುದು ಕರ್ಮವೇ ಆಗಿದೆ. ಕರ್ಮವನ್ನು ತ್ಯಾಗ ಮಾಡುವ ಹಾಗಿಲ್ಲ. ಆದ್ದರಿಂದ ಕರ್ಮ ಮಾಡು, ಅದರ ಫಲವನ್ನು ಭಗವಂತನಿಗೆ ಸಮರ್ಪಿಸು. ಆಧ್ಯಾತ್ಮಿಕ ಜೀವನ ಅಂತಂದರೆ ಎಲ್ಲ ಕೆಲಸ ಬಿಟ್ಬಿಟ್ಟು ಸುಮ್ಮನೆ ಇದ್ಬಿಡೋದು ಅಂತಲ್ಲ. ಕರ್ಮದಲ್ಲೇನಿದೆ, ಇದೊಂದು ಬಂಧನ ಅಂತ ಹೇಳೋ ಹಕ್ಕು ನಮಗಿಲ್ಲ. ಕರ್ಮ ಮಾಡ್ತಾ ಮಾಡ್ತಾ, ಅದನ್ನು ಉನ್ನತವಾಗಿ ಮಾಡ್ತಾ ಮಾಡ್ತಾ, ಕರ್ಮವನ್ನು ಪರಿಪೂರ್ಣವಾದ ರೀತಿಯಲ್ಲಿ ಯಶಸ್ವಿಯಾಗಿ ಮಾಡುವುದರೊಂದಿಗೆ ನಮಗೆ ಕರ್ಮ ಫಲದ ತ್ಯಾಗದ ಅರ್ಹತೆ ಬರುತ್ತೆ. ತಾನೇ ತಾನಾಗಿ ಅದು ನಮ್ಮನ್ನು ಬಿಟ್ಟು ಹೊರಟೋಗುತ್ತೆ. ಶ್ರೀರಾಮಕೃಷ್ಣ ವಚನ ವೇದದ ಮೊಟ್ಟ ಮೊದಲ ಪುಟದಲ್ಲಿ ಮಾಸ್ಟರ್ ಮಹಾಶಯ ತನ್ನ ಸ್ನೇಹಿತನೊಂದಿಗೆ ದಕ್ಷಿಣೇಶ್ವರಕ್ಕೆ ಬಂದಿದ್ದ ಸನ್ನಿವೇಶವನ್ನು ವಿವರಿಸಲಾಗಿದೆ. ಅಲ್ಲಿ ಪರಮಹಂಸರು ಆಡಿದ ಮೊಟ್ಟ ಮೊದಲ ಮಾತು ಮಾಸ್ಟರ್ ಕೇಳಿಸ್ಕೊಂಡು ಅದನ್ನು ಹೀಗೆ ದಾಖಲಿಸ್ತಾನೆ. ಯಾವಾಗ ಹರಿನಾಮವನ್ನು, ರಾಮನಾಮವನ್ನು, ಪರಮಾತ್ಮನ ನಾಮವನ್ನು ಉಚ್ಚರಿಸಿದ ಮಾತ್ರದಿಂದಲೇ ರೋಮಾಂಚನವಾಗುತ್ತದೆಯೋ, ಪ್ರೇಮಾಶ್ರು ಸುರಿಯುತ್ತದೆಯೋ, ಆಗ ತಿಳ್ಕೊಳ್ಳಿ, ಇನ್ನು ನೀವು ಕರ್ಮ ಮಾಡಬೇಕಾಗಿಲ್ಲ. ಕರ್ಮ ತಾನೇ ತಾನಾಗಿ ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೆ. ಅರುಣೋದಯ ಆದ ನಂತರ ಸೂರ್ಯೋದಯವಾಗುತ್ತದೆ ಅಂತ ಹೇಳಿ ವಿವರಿಸ್ತಾರೆ. ಇನ್ನು ಲೌಕಿಕ ಜಗತ್ತಿನಲ್ಲಿರೋ ಜನ ಒಂದು ಪ್ರಶ್ನೆ ಕೇಳ್ತಾರೆ. ಹಣ ಸಂಪಾದನೆ ಮಾಡೋ ವಿಷಯದಲ್ಲಿ ಪರಮಹಂಸರು ಏನು ಹೇಳಿದ್ದಾರೆ? ಕಲಿಯುಗದಲ್ಲಿ ಸಂಪಾದನೆ ಎನ್ನುವ ಶಬ್ದ ತುಂಬ ಚಲಾವಣೆಯಲ್ಲಿದೆ. ಬಹಳ ದೊಡ್ಡ ಕರೆನ್ಸಿ ಇದೆ. ಅದಕ್ಕೆ ಹಣ ಸಂಪಾದನೆ ಮಾಡಬೇಕಲ್ಲ. ಸಂಸಾರವನ್ನು ನಿರ್ವಹಿಸೋದಕ್ಕೆ, ಜವಾಬ್ದಾರಿಗಳನ್ನು ಸಮರ್ಪಕವಾಗಿ ನಿರ್ವಹಿಸೋದಕ್ಕೆ ಖಂಡಿತವಾಗಿಯೂ ಹಣದ ಅವಶ್ಯಕತೆ ಇದೆಯಲ್ಲ. ಆ ವಿಷಯದಲ್ಲಿ ಪರಮಹಂಸರೇನು ಹೇಳ್ತಾರೆ?
ವಿದ್ಯಾ ಸಂಸಾರದ ಸಲುವಾಗಿ ಬೇಕಾದರೆ ಹಣ ಸಂಪಾದನೆ ಮಾಡಬಹುದು. ವಿದ್ಯಾ ಸಂಸಾರ ಅಂದರೆ ನಾವು ತಿಳ್ಕೊಳ್ಬೇಕು, ಯಾವುದು ನಮ್ಮನ್ನು ಅಧೋಗತಿಯತ್ತ ಪ್ರೇರೇಪಿಸುವುದಿಲ್ಲವೋ, ಯಾವ ಸಾಂಸಾರಿಕ ಕರ್ತವ್ಯಗಳು ಭಗವಂತನನ್ನು ಮರೆಯದಂತೆ ನಮ್ಮನ್ನು ಕಾಪಾಡಬಲ್ಲವೋ, ಸಂಸಾರದ ಸದಸ್ಯರ ಸೇವೆಯನ್ನು ಮಾಡೋದ್ರ ಮೂಲಕ ನಮ್ಮ ಮನಸ್ಸು ಯಾವುದೇ ರೀತಿಯಲ್ಲೂ ಭಗವಂತನಿಂದ ವೈರುಧ್ಯದಲ್ಲಿ ಸಾಗೋದಿಲ್ಲವೋ ಅಂತಹ ಸಂಪಾದನೆ, ಅದು ವಿದ್ಯಾ ಸಂಸಾರದ ಸಲುವಾಗಿ ಮಾಡಬಹುದಾದ ಸಂಪಾದನೆ. ತಮ್ಮ ಶಿಷ್ಯನೊಬ್ಬನಿಗೆ ಹೇಳ್ತಾರೆ ಪರಮಹಂಸರು, ಹೆಚ್ಚಾಗಿ ಧನಾರ್ಜನೆ ಮಾಡು, ಆದರೆ ಒಳ್ಳೆ ರೀತಿಯಿಂದ. ಜೀವನದ ಉದ್ದೇಶ ಧನಾರ್ಜನೆ ಅಲ್ಲ, ಭಗವಂತನ ಸೇವೆ. ಧನಾರ್ಜನೆಯಿಂದ ಭಗವಂತನ ಸೇವೆ ನಡೆಯುವುದಾದರೆ ಅದು ದೋಷವೇನೂ ಅಲ್ಲ. ಧನಾರ್ಜನೆಯ ವಿಷಯದಲ್ಲೂ ಕೂಡ ಮನುಷ್ಯ ಎಚ್ಚೆತ್ತುಕೊಳ್ಳಬೇಕು. ಸಂಪಾದನೆ ಅನ್ನೋದಕ್ಕೊಂದು ಅರ್ಥ ಇದೆ, ಆದರೆ ಈ ಸಂಪಾದನೆ ಮನುಷ್ಯನನ್ನು ದಾರಿ ತಪ್ಪಿಸಬಾರದು. ಸಂಪಾದನೆಯ ವಿಷಯದಲ್ಲಿ ಪಾಶ್ಚಾತ್ಯ ಚಿಂತಕರು ಏನು ಹಿಂದೆ ಬೀಳಲಿಲ್ಲ. ಮನುಷ್ಯನನ್ನು ಹಲವು ರೀತಿಯಲ್ಲಿ ಚಿಂತಕರು ವಿವರಿಸಿದ್ದಾರೆ. ಒಬ್ಬ ವ್ಯಕ್ತಿ ಹೇಳ್ತಾನೆ, ಮ್ಯಾನ್ ಈಸ್ ಎ ಸೋಷಿಯಲ್ ಅನಿಮಲ್. ಮತ್ತೊಬ್ಬ ಚಿಂತಕ ಹೇಳ್ತಾನೆ, ಮ್ಯಾನ್ ಈಸ್ ಎ ಪೊಲಿಟಿಕಲ್ ಅನಿಮಲ್. ಮೂರನೇವನು ಹೇಳ್ತಾನೆ, ಮ್ಯಾನ್ ಈಸ್ ಅನ್ ಆರ್ಗ್ಯಾನಿಕ್ ಅನಿಮಲ್. ನಾಲ್ಕನೇವನು ಹೇಳ್ತಾನೆ, ಮ್ಯಾನ್ ಈಸ್ ಅನ್ ಅನಿಮಲ್ ಕೇಪಬಲ್ ಆಫ್ ಪ್ರೊಡ್ಯೂಸಿಂಗ್ ಮೆಷಿನ್ಸ್. ಮತ್ತು ಒಬ್ಬ ಹೇಳ್ತಾನೆ, ಮ್ಯಾನ್ ಈಸ್ ಅನ್ ಎಕನಾಮಿಕ್ ಅನಿಮಲ್. ಹೀಗೆಲ್ಲ ವಿವರಿಸಿದ್ದಾರೆ. ಆದರೆ ಭಾರತೀಯರು ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್. ಪ್ರತಿಯೊಬ್ಬ ಮನುಷ್ಯನ ಆಂತರ್ಯದಲ್ಲೂ ದಿವ್ಯತೆ ಇದೆ. ದಿ ಮ್ಯಾನಿಫೆಸ್ಟೇಷನ್ ಆಫ್ ದಿಸ್ ಡಿವಿನಿಟಿ ಈಸ್ ರಿಲಿಜನ್. ಅಂತರ್ಗತವಾಗಿರ್ತಕ್ಕಂಥ ದಿವ್ಯತೆಯನ್ನು ಅನುಭವಕ್ಕೆ ತಂದುಕೊಳ್ತಕ್ಕಂಥದ್ದೇ ಧರ್ಮ. ಮನುಷ್ಯನ ಮಹಿಮೆಯನ್ನು ಕುರಿತು ಶ್ರೀರಾಮಕೃಷ್ಣರು ಮತ್ತು ಅವರ ಶಿಷ್ಯರಾದ ಸ್ವಾಮಿ ವಿವೇಕಾನಂದರು ಅದ್ಭುತವಾಗಿ ವಿವರಿಸಿದ್ದುಂಟು. ಒಮ್ಮೆ ವಿವೇಕಾನಂದರು ಹೇಳ್ತಾರೆ, ನೋ ಬುಕ್ಸ್, ನೋ ಸ್ಕ್ರಿಪ್ಚರ್ಸ್, ನೋ ಸೈನ್ಸಸ್ ಕ್ಯಾನ್ ಎವರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಪಿಯರ್ಸ್ ಆಸ್ ಮ್ಯಾನ್. ಮನುಷ್ಯನ ವೈಭವವನ್ನು, ಮನುಷ್ಯನ ದಿವ್ಯತೆಯನ್ನು ಇಂತಿಷ್ಟೇ ಅಂತ ವಿವರಿಸೋದಕ್ಕೆ ಯಾವ ಪುಸ್ತಕಗಳಿಗೋ, ಯಾವ ಗ್ರಂಥಗಳಿಗೋ, ಯಾವ ವಿಜ್ಞಾನಕ್ಕೂ ಇಲ್ಲಿಯವರೆಗೂ ಸಾಧ್ಯವಾಗಿಲ್ಲ. ಇಷ್ಟರ ಮಟ್ಟಿಗೆ ಮನುಷ್ಯನ ದಿವ್ಯತೆಯ ಬಗ್ಗೆ ಭಾರತೀಯ ಚಿಂತಕರು ಆವಿಷ್ಕರಿಸಿದ್ದಾರೆ. ಭಗವಂತನ ದರ್ಶನಕ್ಕೆ ನಮಗೊಂದು ಮಾನಸಿಕ ಅವಸ್ಥೆಯ ಅವಶ್ಯಕತೆ ಇದೆ. ಅದರ ಬಗ್ಗೆ ಪ್ರಶ್ನಿಸ್ತಾನೊಬ್ಬ ಶಿಷ್ಯ. ಪರಮಾತ್ಮನ ದರ್ಶನಕ್ಕೆ ನಮ್ಮ ಮನಸ್ಸು ಯಾವ ರೀತಿ ಇರಬೇಕು? ಶ್ರೀರಾಮಕೃಷ್ಣರು ಹೇಳ್ತಾರೆ, ಲೌಕಿಕವನ್ನು ಗಮನದಲ್ಲಿಟ್ಕೊಂಡು ಈ ಮಾತು ಹೇಳ್ತಾ ಇದ್ದಾರೆ. ಅತ್ಯಂತ ವ್ಯಾಕುಲರಾಗಿ ಪರಮಾತ್ಮನಿಗಾಗಿ ಕಣ್ಣೀರು ಹಾಕಬೇಕು. ಹೆಂಡತಿ ಮಕ್ಕಳಿಗಾಗಿ ಜನ ಬಿಂದಿಗೆ ತುಂಬ ಕಣ್ಣೀರು ಹಾಕ್ತಾರೆ. ಕಣ್ಣೀರ ಸಾಗರದಲ್ಲೇ ತೇಲಾಡಿಬಿಡ್ತಾರೆ. ಆದರೆ ಭಗವಂತ ಬೇಕೆಂದು ಯಾರು ತಾನೇ ಕಣ್ಣೀರು ಸುರಿಸ್ತಾರೆ? ವ್ಯಾಕುಲತೆ ಅಂದರೆ ಅರುಣೋದಯ, ಆ ನಂತರ ಸೂರ್ಯೋದಯ, ಪರಮಾತ್ಮನ ದರ್ಶನವಾಗಿಬಿಡುತ್ತೆ. ಮೂರು ಪ್ರೀತಿಗಳನ್ನು ಒಟ್ಟುಗೂಡಿಸಿದರೆ ಭಗವಂತ ದೊರೆತು ಬಿಡ್ತಾನೆ. ಮೂರು ಮನುಷ್ಯನಿಗೆ ಪರಿಚಯವಿರತಕ್ಕಂಥ ಮೂರು ವಿಧಾನದ ಪ್ರೀತಿಗಳಿವೆ. ಅದನ್ನು ಒಟ್ಟುಗೂಡಿಸ್ಬೇಕಂತೆ. ಒಟ್ಟುಗೂಡಿಸುವುದರೊಂದಿಗೆ ಪರಮಾತ್ಮನನ್ನು ನಾವು ದರ್ಶಿಸಬಹುದು ಅಂತ ಶ್ರೀರಾಮಕೃಷ್ಣರಲ್ಲಿ ಹೇಳ್ತಾ ಇದ್ದಾರೆ. ವಿಷಯಿಗೆ ವಿಷಯಗಳ ಮೇಲಿರುವ ಪ್ರೀತಿ, ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ, ಸತಿಗೆ ಪತಿಯ ಮೇಲಿರುವ ಪ್ರೀತಿ.
ಈ ಮೂರು ಪ್ರೀತಿಗಳ ಬಹಳ ತೀವ್ರವಾದ ಪ್ರೀತಿಗಳು ಪ್ರಪಂಚದಲ್ಲಿ. ವಿಷಯಿಗೆ ವಿಷಯಗಳ ಮೇಲಿರುವ ಪ್ರೀತಿ, ಇಂದ್ರಿಯಗಳು ಹೇಗೆ ಮನುಷ್ಯನನ್ನು ಹಿಡಿದಿಟ್ಟಿವೆ ಅನ್ನೋದು ಈ ಜಗತ್ತಿನ ವೈಭವ. ಪರಮಾತ್ಮ 10 ಆಕರ್ಷಣೆಗಳನ್ನು ಮನುಷ್ಯ ಸಮಾಜದ ಮುಂದೆ ಹಾಕಿ ತನ್ಪಾಡಿಗೆ ತಾನಿದ್ದಾನೆ. ಈ ಆಕರ್ಷಣೆಗಳಲ್ಲೇ ತೊಡಗಿರ್ತಕ್ಕಂಥ ಜನ ಇವುಗಳನ್ನು ಅನುಭವಿಸೋದ್ರಲ್ಲೇ ಅವರಿಗೆ ತೃಪ್ತಿಯಾಗಿದೆ, ಪರಮಾತ್ಮನನ್ನು ಕರೆಯೋದು ಮರೆತು ಬಿಟ್ಟಿದ್ದಾರೆ. ಹೀಗಾಗಿ ಅವನು ಕೂಡ ಬಹುತೇಕ ನಿಶ್ಚಿಂತೆಯಿಂದ ಇದ್ದಾನೆ. ವಿಷಯಿಗೆ ವಿಷಯಗಳ ಮೇಲಿರುವ ಪ್ರೀತಿ. ಜಗತ್ತಿನ ಇತಿಹಾಸದಲ್ಲಿ 10 ಉದಾಹರಣೆಗಳನ್ನು ನಾವು ನೋಡ್ತೇವೆ. ಅದರ ತೀವ್ರತೆ ಎಷ್ಟಿದೆ ಅನ್ನೋದನ್ನು ಗಮನಿಸ್ತೇವೆ. ತುಳಸಿದಾಸರು ತವರು ಮನೆಗೆ ಹೋಗಿದ್ದ ತನ್ನ ಪತ್ನಿಯನ್ನು ನೆನಪು ಮಾಡಿಕೊಂಡು ಅಂದೇ ಹೋಗಿ ಅವಳನ್ನು ಭೇಟಿ ಮಾಡಬೇಕು ಅಂತ ಮನೆಯಿಂದ ಹೊರಟರು. ಜೋರಾದ ಮಳೆ, ನದಿ ಹರಿತಾ ಇದೆ, ಆ ಕಡೆಗೆ ದಾಟಬೇಕಾಗಿದೆ. ಅದೃಷ್ಟವಶಾತ್ ಒಂದು ದೊಡ್ಡ ಮರದ ದಿನ್ನೆ ಅವ್ರಿಗೆ ಸಿಕ್ತು. ಅದರ ಮೇಲೆ ಕುಳಿತು ಆ ಕಡೆ ದಡಕ್ಕೆ ಹೋಗ್ತಾರೆ. ಆ ಮರದ ದಿಮ್ಮೆಯಿಂದ ಇಳಿತಾರೆ, ನೋಡ್ತಾರೆ ಅದು ಮರದ ದಿಮ್ಮೆ ಅಲ್ಲ, ಅದೊಂದು ಶವ. ಅಲ್ಲಿಂದ ಹೆಂಡತಿ ಮನೆಗೆ ಹೋಗ್ತಾರೆ. ರಾತ್ರಿ ಕಾವಲುಗಾರರ ಪಹರೆ ನಡೀತಾ ಇದೆ. ಹೆಂಡತಿ ಮಹಡಿಯ ಕೊಠಡಿಯಲ್ಲಿ ವಾಸವಾಗಿದ್ದಾಳೆ. ಈಗೇನಾದರೂ ಶಬ್ದ ಮಾಡಿದ್ರೆ ಅದು ಬೇರೆ ಅನಾಹುತಗಳಿಗೆ ಕಾರಣವಾಗುತ್ತೆ. ಪಕ್ಕದಲ್ಲಿ ನೋಡ್ತಾರೆ, ಗೋಡೆಯ ಹತ್ತಿರ ಹತ್ತು ಹೋಗೋದಕ್ಕೆ ಸಾಧ್ಯವಾಗುತ್ತಾ ಅಂತ. ಅವರ ಅದೃಷ್ಟವೋ ಎಂಬಂತೆ ಒಂದು ಹಗ್ಗ ಅಲ್ಲಿ ಜೋತಾಡ್ತಾ ಇತ್ತು. ಹಗ್ಗವನ್ನು ಹಿಡಿದು ಮೇಲಕ್ಕೆ ಹೋಗ್ತಾರೆ. ಮೇಲೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಅದು ಹಗ್ಗ ಅಲ್ಲ, ಹಾವು. ಬಾಗಿಲು ತಟ್ತಾರೆ. ಗಾಢ ನಿದ್ರಾವಸ್ಥೆಯಲ್ಲಿದ್ದ ಪತ್ನಿ, ಇಷ್ಟೊತ್ತಿನಲ್ಲಿ ಯಾರಪ್ಪ ನೋಡಿ. ಇದು ಇವನು ಯೋಚನೆ ಮಾಡಿದಾಗ ಅವಳಲ್ಲಿ ಯೋಚನೆ ಮಾಡ್ತಾ ಇಲ್ಲ. ಅವಳು ನಿದ್ರೆಯಲ್ಲಿ ತಲ್ಲೀನಳಾಗಿದ್ದಾಳೆ. ಇವನು ಅವಳ ನೆನಪಿನಲ್ಲೇ ಬಂದಿದ್ದಾನೆ, ಸಾಹಸ ಮಾಡ್ಕೊಂಡು ಬಂದಿದ್ದಾನೆ. ಸಾಮಾನ್ಯವಾದ ಅಡ್ವೆಂಚರ್. ಈ ಪ್ರೀತಿ ವಿಶ್ವಾಸದ ಅಡ್ವೆಂಚರ್ಗಳು ಭಾಳ ದೊಡ್ಡದು. ಅದರ ಮೇಲೆ ಕಾದಂಬರಿಗಳು ಜಾಸ್ತಿ ಪ್ರಪಂಚದಲ್ಲಿ. ಭಗವಂತನ ಬಗ್ಗೆ ಮಾಡಿದ ಅಡ್ವೆಂಚರ್ಗಳು ಅರ್ಥವೇ ಆಗೋದಿಲ್ಲ ಎಷ್ಟೋ ಜನಕ್ಕೆ. ರೊಮ್ಯಾನ್ಸ್ ಅದು ಬಹಳ ದೊಡ್ಡ ವಿಚಾರ. ಕಣ್ಣುಜ್ಜಿಕೊಂಡು ನೋಡಿದ್ಲು ಹೆಂಡತಿ. ಯಾಕ್ರಿ ಇಷ್ಟೊತ್ತಿನಲ್ಲಿ ಬರಕ್ಕೆ ಹೋದ್ರಿ ಅಂದ್ಲು. ಇವನು ತನ್ನ ಸಾಹಸವನ್ನು ವಿವರಿಸಕ್ಕೆ ಹೊರಟ. ನಿನಗಾಗಿ ಹಂಬಲಿಸಿ ನಾನು ಹೆಣವನ್ನು ಏರಿ ಬಂದೆ, ಸರ್ಪವನ್ನು ಹಿಡಿದು ಮೇಲಕ್ಕೆ ಹತ್ತು ಬಂದೆ, ಯಾಕ್ರಿ ಬಂದ್ರಿ ಇಷ್ಟೊತ್ತಿನಲ್ಲಿ ಅಂತ ನೀನು ಕೇಳ್ತಾ ಇದೆಯಲ್ಲ ಅಂದ. ಅವಳು ಅಷ್ಟೇ ಸಹಜವಾಗಿ ಹೇಳಿದ್ಲು, ಇಷ್ಟೇ ಕಷ್ಟ ನೀವು ಪಟ್ಟಿತ್ತಿದ್ರೆ ನಿಮ್ಮ ರಾಮ ಸಿಕ್ಬಿಡ್ತಾ ಇದ್ದ. ಜೀವನದಲ್ಲಿ ಅದೊಂದು ತಿರುವು ಸಾಕಾಯಿತು. ಯೋಚನೆ ಮಾಡಿ. ವಿಷಯಿಗೆ ವಿಷಯಗಳ ಮೇಲಿರುವ ವ್ಯಾಮೋಹ, ಪ್ರೀತಿ ಬಹಳ ಗಾಢವಾದ್ದು. ಅದರ ಬಗ್ಗೆ ಪ್ರಪಂಚ ಸಾಕಷ್ಟು ಅರಿತಿದೆ. ಮಾಸ್ಟರ್ ಮಹಾಶಯನನ್ನು ಶ್ರೀರಾಮಕೃಷ್ಣರು ಮತ್ತೆ ಬರ್ತಾ ಇರಲಿಗೆ, ಮತ್ತೆ ಬರ್ತಾ ಇರೋ, ಹೇಗೆ ಗೊತ್ತಾ ಅಂಥೇಳಿ ಹೊಸ ಪತಿ ಅಂತ ಹೇಳಿದ್ರು. ಹೊಸ ಪತಿ ಹೇಗೆ ಮತ್ತೆ ಬರ್ತಾನೋ ತನ್ನ ಪತ್ನಿಯನ್ನು ಅರಸುತ್ತಾ ಹಾಗಿಲ್ಲಿಗೆ ಬರ್ತಾ ಇರುವಂಥ ಒಂದು ಉಪಮೆಯನ್ನು ಕೊಟ್ಟು ಎಲ್ಲರೂ ಅಲ್ಲಿದ್ದವ್ರು ನಗ್ತಾರೆ. ಆ ಮಾಸ್ಟರ್ನಿಗೆ ಅದು ಅರ್ಥ ಆಗುತ್ತೆ. ತೀವ್ರತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಪಾಠ ಅದು. ಎರಡನೇದು ಹೇಳ್ತಾರೆ, ತಾಯಿಗೆ ಮಕ್ಕಳ ಮೇಲಿರುವ ಪ್ರೀತಿ. ಬಹಳ ಚೆನ್ನಾಗಿ ಹೇಳಿದ್ದಾರೆ. ತಂದೆಗೆ ಮಕ್ಕಳ ಮೇಲಿರುವ ಪ್ರೀತಿ ಅಂತ ಹೇಳಲಿಲ್ಲ. ಯಾಕೆಂದರೆ ಈ ತಂದೆಯ ಪ್ರೀತಿ ಅಂತಕ್ಕಂಥದ್ದು ತಾಯಿಯ ಪ್ರೀತಿಯಷ್ಟು ಗಾಢವಲ್ಲ ಅನ್ನೋದು ಜಗತ್ತಿಗೆ ಅನುಭವಕ್ಕೆ ಬಂದಿರೋ ವಿಚಾರ. ಲೋಕಾರೂಢಿಯಾದ ಒಂದು ಮಾತಿದೆ, ತಂದೆ ಸತ್ರೆ ಮಗು ಅರ್ಧ ತಬ್ಬಲಿ, ತಾಯಿ ಸತ್ರೆ ಪೂರ್ಣ ತಬ್ಬಲಿ ಅಂತ. ಮತ್ತು ತಮಾಷೆಗೆ ಹೇಳೋದುಂಟು, ತಾಯಿ ತೀರ್ಕೊಂಡ್ರೆ ತಂದೆ ಏನಾಗ್ತಾನೆ? ತಂದೆ ಚಿಕ್ಕಪ್ಪ ಆಗ್ತಾನಂತೆ. ಯಾಕೆಂದರೆ ಚಿಕ್ಕಮ್ಮ ಬರ್ತಾಳಲ್ವಾ, ಅದಕ್ಕೆ ಆಪೋಸಿಟ್ ಜೆಂಡರು ಚಿಕ್ಕಪ್ಪ ಅಂತ ಕೆಲವು ಕಡೆ ಈ ಮಾತು ಉಂಟು, ಜನಜನಿತ. ತಂದೆ ತನ್ನ ಪಾತ್ರವನ್ನು ಸಡಿಲಿಸ್ಬಿಡ್ತಾನೆ, ಆದರೆ ತಾಯಿಯಾಗೆ ಉಳಿತಾಳೆ. ನೀವು ಗಮನಿಸಿರಬಹುದು,
ತಂದೆಯನ್ನು ಕಳ್ಕೊಂಡಂಥ ಕುಟುಂಬದಲ್ಲಿ ಮಕ್ಕಳು ಏನೇ ಸಂಕಷ್ಟಕ್ಕೆ ಗುರಿಯಾದರೆ ತಕ್ಷಣ ತಾಯಿ ಹೇಳ್ತಾಳೆ, ನಿಮ್ಮ ತಂದೆ ಬದುಕಿದ್ದಿದ್ರೆ ನಮಗೆಲ್ಲ ಈ ಕಷ್ಟ ಇರ್ತಿರ್ಲಿಲ್ಲಪ್ಪ. ಬಹಳ ದೊಡ್ಡ ವ್ಯಕ್ತಿಯವರು, ಬಹಳ ಕಷ್ಟಪಟ್ಟರು, ಬಹಳ ಶ್ರದ್ಧೆಯಿಂದ ಸಂಸಾರ ನೆರವೇರಿಸ್ಕೊಂಡು ಬಂದರು. ಅವರಿದ್ದಿದ್ರೆ ನಮಗೆ ಕಷ್ಟ ಇರ್ತಾ ಇರಲಿಲ್ಲ. ಅದೇ ತಮ್ಮ ಮಕ್ಕಳು ಅದ್ಭುತವಾದದನ್ನು ಸಾಧಿಸಿದಾಗ ತಾಯಿ ಹೇಳ್ತಾಳೆ, ಕಣ್ಣೀರು ಹಾಕ್ತಾಳೆ ಆವಾಗಲೂ, ನಿಮ್ಮ ಅಪ್ಪ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಾ ಇದ್ರು. ನೋಡಿ ತಾಯಿಯ ಹೃದಯ. ಮಹಾತಾಯಿಯರ ಇತಿಹಾಸವನ್ನು ನಾವು ಕಂಡಿದ್ದೇವೆ. ಮಕ್ಕಳಿಗಾಗಿ ಕಾಡಿಗೆ ಹೋದ ಕುಂತಿ ಮಕ್ಕಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ರಿಂದ ಅವರು ಮಹಾತ್ಮರಾದರಂತೆ ಶ್ರೀಕೃಷ್ಣ ಹೇಳ್ತಾನೆ. ಇದ್ದ ದೃಷ್ಟಿಗೂ ಬಟ್ಟೆಯನ್ನು ಕಟ್ಕೊಂಡಿದ್ರಿಂದ ಗಾಂಧಾರಿ ಕಂಡೂ ಕಾಣದಂತೆ ತನ್ನ ಮಕ್ಕಳ ತಪ್ಪುಗಳನ್ನು ನಿರ್ಲಕ್ಷಿಸಿದ್ರಿಂದ ಅವರು ಸರ್ವನಾಶವಾದರು ಅಂತಲೂ ಕೂಡ ಕೃಷ್ಣನೇ ಹೇಳ್ತಾನೆ. ಜಗತ್ತಿನ ಇತಿಹಾಸದಲ್ಲಿ ತಾಯಿಯ ಪಾತ್ರ ಬಹಳ ದೊಡ್ಡದು. ಇಂದು ನಾನು ಏನಾಗಿದ್ದೇನೆಯೋ ಅದಕ್ಕೆ ನನ್ನ ಹೆತ್ತ ತಾಯಿಯೇ ಕಾರಣ. ಅವಳು ನನಗಾಗಿ ಬಹಳಷ್ಟು ಕಷ್ಟಪಟ್ಟಳು. ಯಾರು ಹೆತ್ತ ತಾಯಿಯನ್ನು ಗೌರವಿಸುವುದಿಲ್ಲವೋ, ಸ್ವತಃ ಅವಳನ್ನು ಪೂಜಿಸುವುದಿಲ್ಲವೋ, ಅವನು ಜೀವನದಲ್ಲಿ ಉದ್ಧಾರವಾಗಲಾರ ಅಂತ ಸ್ವಾಮಿ ವಿವೇಕಾನಂದರು ಅಮೇರಿಕದಲ್ಲಿ ಒಂದು ಉಪನ್ಯಾಸದಲ್ಲಿ ಹೇಳ್ತಾರೆ. ಕುಪುತ್ರೋ ಜಾಯತೆ ಕ್ವಚಿದಪಿ ಕುಮಾತ ನ ಭವತಿ, ಶಂಕರಾಚಾರ್ಯರ ಅಭಿಮತ. ಕೆಟ್ಟ ಮಗ ಹುಟ್ಟಬಹುದು ಜಗತ್ತಿನಲ್ಲಿ, ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ಮಾತೃತ್ವದ ಮಹಿಮೆ ಇದು. ಹಾಗಾಗಿ ಶ್ರೀರಾಮಕೃಷ್ಣರು ಅವರೂ ಕೂಡ ಬೃಂದಾವನಕ್ಕೆ ಹೋಗಿದ್ದಾಗ ಅಲ್ಲಿ ಆ ವಾತಾವರಣದಲ್ಲಿ ಉದ್ದೀಪನವಾಗುತ್ತೆ ಅಂತ ಮತ್ತೆ ಹೇಳ್ತಾರೆ. ಬೃಂದಾವನದಲ್ಲಿ ಭಗವದುದ್ದೀಪನ ಸಹಜವಾಗಿಯೇ ಆಗುತ್ತೆ ಅಂತ ಹೇಳ್ತಾರೆ. ಅಲ್ಲಿ ಗಂಗಾಮಾಯಿ ಅಂತಕ್ಕಂಥ ಒಬ್ಬಳು ವೃದ್ಧಳು ಶ್ರೀರಾಮಕೃಷ್ಣರನ್ನ ತನ್ನ ಸ್ವಂತ ಮಗುವೋ ಎಂಬಂತೆ ಸೇವೆ ಮಾಡ್ತಾ ಇರ್ತಾಳೆ. ಹೃದಯ ರಾಮ ಕೂಡ ರಾಮಕೃಷ್ಣರ ಜೊತೆ ಹೋಗಿರ್ತಾನೆ. ದಕ್ಷಿಣೇಶ್ವರಕ್ಕೆ ವಾಪಸ್ಸಾಗೋ ಮನಸ್ಸೇ ಬಿಟ್ಬಿಡ್ತಾರೆ ರಾಮಕೃಷ್ಣರು. ಹೃದಯ ರಾಮ ಹೇಳ್ತಾನೆ, ನಡಿ ಹೋಗೋಣಮ್ಮವ, ಬಹಳ ದಿವಸ ಆಯಿತು ನಾವು ಬಂದು. ಶ್ರೀರಾಮಕೃಷ್ಣ ಹೇಳ್ತಾರೆ, ಇಲ್ಲೆಷ್ಟು ಚೆನ್ನಾಗಿದೆ ಅಲ್ವೇನೋ. ಆಗ ಅವನು ಹೇಳ್ತಾನೆ, ನಾನು ಹೋಗ್ತೀನಿ, ಹಾಗಾದರೆ ನೀನು ಹೋಗಬಹುದು ಅಂದ್ಬಿಡ್ತಾರೆ. ತಕ್ಷಣ ಅವನು ಕೇಳ್ತಾನೆ, ನಾನು ಹೋದ್ರೆ ನಿನ್ನನ್ನು ಯಾರು ನೋಡ್ಕೊಳ್ತಾರೆ? ನಿನ್ನ ನೋಡ್ಕೊಳಕ್ಕೆ ಯಾರಿದ್ದಾರೆ ಇಲ್ಲಿ? ಗಂಗಾಮಾಯಿ ಹೇಳ್ತಾಳೆ, ನಾನು ನೋಡ್ಕೊಳ್ತೀನಿ. ಈ ಕಡೆ ತೋಳನ್ನು ಹಿಡಿದು ಗಂಗಾಮಾಯಿ ಜಗ್ತಾ ಇದ್ದಾಳೆ, ಈ ಕಡೆ ತೋಳನ್ನು ಹಿಡಿದು ಹೃದಯರಾಮ ಜಗ್ತಾ ಇದ್ದಾರೆ. ಕಡೆಗೊಂದು ನಿರ್ಧಾರಕ್ಕೆ ಶ್ರೀರಾಮಕೃಷ್ಣರು ಬಂದರು. ಇಲ್ಲ, ನಾನು ದಕ್ಷಿಣೇಶ್ವರಕ್ಕೆ ಹೋಗಬೇಕು. ಅಲ್ಲಿ ವಯಸ್ಸಾದ ನನ್ನ ತಾಯಿ ಇದ್ದಾಳೆ, ಅವಳಿಗಾಗಿ ನಾನು ಹೋಗಬೇಕಾಗಿದೆ ಅಂಥೇಳಿ ಶ್ರೀರಾಮಕೃಷ್ಣರ ಕಡೆಗೆ ದಕ್ಷಿಣೇಶ್ವರಕ್ಕೆ ಹೋಗೋದಕ್ಕೆ ನಿರ್ಧರಿಸ್ತಾರೆ. ತಾಯಿ ಬಹಳ ದೊಡ್ಡ ಶಕ್ತಿ, ಜೀವಂತ ದೇವರವಳು. ಲೌಕಿಕ ಪ್ರಪಂಚದಲ್ಲಿ ನಿಜವಾದ ತ್ಯಾಗಿ ಅಂದರೆ ತಾಯಿನೇ. ಹೀಗಾಗಿ ಯಾವ ಮನೆಯಲ್ಲಿ ತಾಯಿ ತಂದೆಯರು ಗೌರವದಿಂದ ಗಮನಿಸಲ್ಪಟ್ಟಿದ್ದಾರೆಯೋ ಆ ಮನೆಯಲ್ಲಿ ಪರಮಾತ್ಮ ಬಹಳ ಸಂತೋಷವಾಗಿರ್ತಾನೆ. ಸ್ವಾಮಿ ವಿವೇಕಾನಂದರ ದೃಷ್ಟಿಯಲ್ಲಿ ಒಬ್ಬ ಸ್ತ್ರೀ ತನ್ನ ಸ್ತ್ರೀ ಜನ್ಮದ ಪರಿಪೂರ್ಣ ಯಶಸ್ಸನ್ನು ಪಡೆಯೋದು ಅವಳು ಶ್ರೇಷ್ಠ ಮಟ್ಟದ ಆದರ್ಶ ತಾಯಿಯಾದಾಗ ಮಾತ್ರ. ವಿಷಯಾಂತರ ಮಾಡ್ತಾ ಇದ್ದೀನಿ ಅಂತ ಅನ್ಕೋಬೇಡಿ. ಇಲ್ಲಿ ಆ ತಾಯಿಯ ಮಹಿಮೆಯನ್ನು ನಾಗರಿಕ ಜಗತ್ತು ಅರ್ಥ ಮಾಡ್ಕೋಬೇಕಾಗಿದೆ. ವಿವೇಕಾನಂದರೇ ಒಂದು ಕಡೆ ಹೇಳಿದ್ದುಂಟು, 100 ರಾಮರು ಸಿಗಬಹುದು, ಒಬ್ಬಳು ಸೀತೆ ಸಿಗೋದು ಬಹಳ ಕಷ್ಟ. 3ನೇ ಪ್ರೀತಿಯ ವಿಚಾರ ಹೇಳ್ತಾರೆ ರಾಮಕೃಷ್ಣರು, ಸತಿಗೆ ಪತಿಯ ಮೇಲಿರುವ ಪ್ರೀತಿ. ಈ 3 ಪ್ರೀತಿಗಳು ಒಟ್ಟಿಗೆ ಒಂದೆಡೆ ಹರಿದಾಗ ಪರಮಾತ್ಮನ ಸಾಕ್ಷಾತ್ಕಾರವಾಗುತ್ತೆ. ಶ್ರೀರಾಮಕೃಷ್ಣ ವಚನ ವೇದದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀವು ನೋಡೋದಕ್ಕೆ ಸಾಧ್ಯ ಇದೆ. ಪರಮಾತ್ಮನನ್ನು ನಾವು ಹೇಗೆ ಕರೀಬೇಕು, ಶ್ರೀರಾಮಕೃಷ್ಣರು ಅದರ ಬಗ್ಗೆ ಸೊಗಸಾದ ಉಪಮೆಯನ್ನು ಕೊಡ್ತಾರೆ. ಬೆಕ್ಕಿನ ಮರಿ ತಾನು ಕುಳಿತಲ್ಲಿಯೇ ಮಿಯಾವ್ ಅನ್ನುತ್ತೆ. ಆ ತಾಯಿ ಆ ಮರಿಯನ್ನು ಹಲವಾರು ಜಾಗಗಳಲ್ಲಿ ಸಂರಕ್ಷಿಸಿರುತ್ತೆ. ಒಮ್ಮೆ ಒಂದು ಬೆಂಕಿಯ ಒಲೆಯ ಸಮೀಪ ಬೂದಿಯಲ್ಲಿ, ಮತ್ತೊಮ್ಮೆ ಅಟ್ಟದ ಮೇಲೆ, ಮಗದೊಮ್ಮೆ ಸಿಂಹಾಸನದ ಮೇಲೆ, ಮತ್ತೊಂದು ಸಂದರ್ಭದಲ್ಲಿ ಹಾಸಿಗೆಯ ಮೇಲೆ, ಎಲ್ಲಂದರಲ್ಲಿ ಅದನ್ನು ಸಂರಕ್ಷಿಸೋದಕ್ಕೆ ಪ್ರಯತ್ನ ಪಡುತ್ತೆ. ಯಾವಾಗ ಈ ಬೆಕ್ಕಿನ ಮರಿಗೆ ಅಪಾಯ ಎದುರಾಯಿತು ಅಂತ ಅನಿಸುತ್ತೋ ಆಗ ಅದು ಕುಳಿತಲ್ಲಿಯೇ ಮಿಯಾವ್ ಅನ್ನುತ್ತೆ.
ತಾಯಿ ಬೆಕ್ಕು ಓಡಿ ಬಂದು ಅದನ್ನು ಹೊತ್ಕೊಂಡು ಹೋಗುತ್ತೆ, ಕಚ್ಕೊಂಡು ಬಾಯಲ್ಲಿ ಕಚ್ಕೊಂಡು ನೋಡಿರ್ಬೋದು ನೀವು, ಕಚ್ಕೊಂಡು ಹೋಗುತ್ತೆ, ಮತ್ತೆ ಸುರಕ್ಷಿತವಾದ ಜಾಗಕ್ಕೆ ಅದು ಇಡುತ್ತೆ. ಪರಮಾತ್ಮನನ್ನು ನಾವು ಬೆಕ್ಕಿನ ಮರಿ ತಾಯಿಯನ್ನು ಕರೆಯುವ ರೀತಿಯಲ್ಲಿ ಕರೀಬೇಕು. ಇದು ಪರಮಹಂಸರು ನಮ್ಮ ಮುಂದೆ ಇಟ್ಟ ಒಂದು ಉನ್ನತವಾದ ಉಪಮೆ. ಹೆಂಡತಿ ಮಕ್ಕಳನ್ನು ಎಲ್ಲಿವರೆಗೆ ಸಾಕಬೇಕು ಅನ್ನೋ ಪ್ರಶ್ನೆ ಒಬ್ಬ ಭಕ್ತ ಕೇಳಿದಾಗ ಹೇಳ್ತಾರೆ, ಅವರ ಅನ್ನ ಬಟ್ಟೆಗೆ ತೊಂದರೆಯಾಗುತ್ತಿರುವವರೆಗೆ. ಆದರೆ ಮಕ್ಕಳು ತಮ್ಮ ಕಾಲ ಮೇಲೆ ತಾವೇ ನಿಂತ್ಕೊಳ್ಳೋದಕ್ಕೆ ಸಮರ್ಥರಾದರು ಅಂತಂದರೆ ಮತ್ತೆ ಅವರ ಹೊಣೆಯನ್ನು ಹೊತ್ತುಕೊಳ್ಳುವ ಅವಶ್ಯಕತೆ ಇಲ್ಲ. ಚೆನ್ನಾಗಿ ತಿಳ್ಕೊಳ್ಬೇಕಿದ್ದ ಗೃಹಸ್ಥರು. ಬಹಳಷ್ಟು ಜನ ನಮ್ಮನ್ನೂ ಯಾಮಾರಿಸ್ಬಿಡ್ತಾರೆ. ಸ್ವಾಮಿ, ಮಕ್ಕಳು ಬೆಳೀತಾ ಇದ್ದಾರೆ, ಅವರು ಜೀವನದಲ್ಲಿ ಒಂದು ಸ್ಥಿತಿಗೆ ಬಂದು ನಿಂತ ಮೇಲೆ ಇನ್ನು ಪೂರ್ತಿ ಸಮಯ ಆಶ್ರಮಕ್ಕೆ ಕೊಟ್ಬಿಡ್ತೇವೆ ನಾವು. ನೀವೇ ಮನೆಗೆ ಹೋಗಿ ಅಂತ ಹೇಳಬೇಕು. ಅಲ್ಲಿವರೆಗೂ ನಾವು ಮಠದಲ್ಲೇ ಇರ್ತೇವೆ, ನೀವು ಹೇಳಿದ ಕೆಲಸ ಮಾಡ್ಕೊಂಡಿರ್ತೇವೆ. ನಮಗೂ ಕೂಡ ಒಂದು ರೀತಿಯಲ್ಲಿ ಇದು ಬಹಳ ಎಷ್ಟು ಚೆನ್ನಾಗಿ ಅವರು ಪ್ರೆಸೆಂಟೇಷನ್ ಮಾಡಿರ್ತಾರೆ ಅಂದರೆ ಅಲ್ಲಿ ನೀವು ಕರೆಕ್ಷನ್ ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಮಕ್ಕಳು ದೊಡ್ಡವರಾಗ್ತಾರೆ, ಮದುವೆ ಆಗುತ್ತೆ, ಮಕ್ಕಳಾಗುತ್ತವೆ, ಇವ್ರು ಬರೋದು ಇನ್ನೂ ಕಡಿಮೆನೇ ಆಗುತ್ತೆ. ಯಾಕೆ ಈ ನಡುವೆ ಕಾಣ್ತಾ ಇಲ್ವಲ್ಲ? ಅಯ್ಯೋ, ಮಗು ಬೇಬಿ ಸಿಟ್ಟಿಂಗ್ ಸೆಂಟ್ರಿಂದ ಇನ್ನೇನು ಬರೋ ಸಮಯ, ಪ್ಲೇ ಹೋಮಿಂದ ಬರೋ ಸಮಯ, ಅವ್ರು ಕೆಲಸಕ್ಕೆ ಹೋಗ್ಬಿಡ್ತಾರೆ. ಆ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆ ಮಕ್ಕಳು ನಮ್ಮನ್ನು ನೋಡದೇ ಇದ್ದರೆ ತುಂಬ ಬೇಜಾರು ಮಾಡ್ಕೊಳ್ಳುತ್ತವೆ. ಹೀಗಾಗಿ ಆ ಮಕ್ಕಳಿಗೆ ಬೇಜಾರಾಗಬಾರ್ದು ಅಂತ ಸ್ವಲ್ಪ ಇದ್ದೇವೆ. ಆ ಮಕ್ಕಳು ಸ್ವಲ್ಪ ಬೆಳೆದ ಮೇಲೆ, ಅಂದರೆ ಮಕ್ಕಳು ಅಂದ್ರೆ ತಿಳ್ಕೊಳ್ಳಿ ಸೆಕೆಂಡ್ ಸ್ಟೇಜ್, ಮೊಮ್ಮಕ್ಕಳು ಅಂತ. ಇವರು ಬೆಳೆದ ಮೇಲೆ ನಾವು ತುಂಬ ಫ್ರೀ ಇದ್ದೆ. 80 ದಾಟಿದ ಒಬ್ಬರು ವೃದ್ಧೆ ಒಮ್ಮೆ ನನ್ನ ಹತ್ರ ಬಂದು ಆಶ್ರಮದಲ್ಲಿ ಮಾತನಾಡ್ತಾ ಹೀಗೆ ನಾನು ಕೇಳಿದೆ, ನಿಜವಾಗ್ಲೂ ಹೇಳಿ, ನಿಮ್ಮ ಜೀವನದಲ್ಲಿ ಆಸೆ ಅಂತ ಏನಾದರೂ ಇದ್ರೆ ಏನದು ಅಂತ. ಅಜ್ಜಿ ಹೇಳ್ತು, ಸ್ವಾಮಿ, ನಿಮ್ಮ ಆಶೀರ್ವಾದ ಗಟ್ಟಿಯಾಗಿದ್ದರೆ ನನ್ನ ಮೊಮ್ಮಗಳಿಗೊಂದು ಬಾಣಂತನ ಮಾಡಿಬಿಡ್ಬೇಕು ನಾನು ಅಂತ. ಎಂಥೆಂಥ ಆಶೀರ್ವಾದಗಳು ನಾವು ಮಾಡಬೇಕಾಗುತ್ತೆ ನೋಡಿ, ಯೋಚನೆ ಮಾಡಿ. ಹಕ್ಕಿಯ ಮರಿ ಮೇವು ಹುಡುಕಲು ಕಲಿತ್ಕೊಂಡ ಮೇಲೆ ಅದೇನಾದರೂ ತಾಯಿ ಹಕ್ಕಿಯ ಹತ್ತಿರ ಬಂದು ಗುಟುಕನ್ನು ಕೇಳಿದರೆ ತಾಯಿ ಹಕ್ಕಿ ಅದನ್ನು ಕುಟುಕಿ ಓಡಿಸುತ್ತದೆ. ಇದು ನಾವು ಭಾವಿಸಬಲ್ವಾ? ತಾಯಿ ಪಕ್ಷಿ ತನ್ನ ಮರಿ ಪಕ್ಷಿಯ ರೆಕ್ಕೆಗಳು ಬಲಿಷ್ಠವಾದ ಮೇಲೆ ಅದನ್ನು ಸ್ವತಂತ್ರವಾಗಿ ಬದುಕೋದಕ್ಕೆ ಒತ್ತಡ ಹೇರುತ್ತೆ. ಸಿಂಹ ತನ್ನ ಮರಿಗಳನ್ನು ಕರ್ಕೊಂಡು ಅಡವಿಗೆ ಹೋಗಿ ಹೇಗೆ ಬೇಟೆ ಆಡಬೇಕು ಅನ್ನೋ ಕಲೆಯನ್ನು ತೋರಿಸ್ಕೊಡುತ್ತೆ. ತನ್ನ ಕರುಗಳು ದೊಡ್ಡದಾದ ಮೇಲೆ ತಾಯಿ ಹಸುವಿನ ಹಿಂದೆಯೇ ಓಡಾಡ್ತಾ ಇದ್ದರೆ ಸ್ವತಃ ತಾಯಿ ಹಸುವೆ ಪ್ರೀತಿಯಿಂದ ಅದನ್ನು ತಿವಿದು ಒಂದು ರೀತಿಯಲ್ಲಿ ಗುದ್ದುತ್ತಾ ದಾರಿಯನ್ನು, ಬೇರೆ ದಾರಿ ತೋರಿಸುತ್ತೆ. ಹೋಗಿ ನೀವು ಸ್ವತಂತ್ರವಾಗಿ ಬದುಕೋದು ಕಲ್ತ್ಕೊ ಅನ್ನೋ ರೀತಿಯ ಒಂದು ಪ್ರೇರಣೆಯನ್ನು ಅಲ್ಲಿ ನಾವು ನೋಡ್ತೇವೆ. ಬಹುಶಃ ಮನುಷ್ಯನಲ್ಲೇ ಈ ಒಂದು ರೀತಿಯ ಪೊಸೆಸಿವ್ನೆಸ್ ಅನ್ನೋದು, ಈ ಪೊಸೆಸಿವ್ನೆಸ್ ಎಷ್ಟಿರುತ್ತೆ ಅಂದರೆ, ಮಕ್ಕಳೊಂದು ಹಂತಕ್ಕೆ ಬರೋವರೆಗೂ ಪ್ಯಾಂಪರ್ಡ್ ಚೈಲ್ಡ್ ಅಂತ ನಾವು ನೋಡಿರ್ತೇವೆ. ಸ್ವಂತವಾದ ನಿರ್ಧಾರವೇ ಇಲ್ಲ ಆ ಮಗುಗೆ. ಆ ಮಗು ಕನಿಷ್ಠ ಮಟ್ಟದ ಕೆಲಸಕ್ಕೂ ಕೂಡ ಗರಿಷ್ಠ ಮಟ್ಟದಲ್ಲಿ ಪೋಷಕರನ್ನು ಅವಲಂಬಿಸಿರುತ್ತೆ. ಆಮೇಲೆ ಆ ಮಗುನ ಬೈತಾ ಇರ್ತಾರೆ. ಹೀಗಾಗಿ ಆ ಮಗುವಿಗೆ ಸ್ವಂತಿಕೆಯೇ ಹೊರಟು ಹೋಗ್ಬಿಟ್ಟಿರುತ್ತೆ. ಅದರ ವೈಯಕ್ತಿಕವಾದಂಥ ಪ್ರಯತ್ನಶೀಲತೆಯೇ ಕಮರಿ ಹೋಗಿರುತ್ತೆ. ವಯಸ್ಸಾಗುತ್ತೆ, ಎಲ್ರಿಗೂ ವಯಸ್ಸಾಗುತ್ತೆ. ಪ್ರಾಣಿಗಳಿಗಾದ ಹಾಗೆ ಮನುಷ್ಯನಿಗೂ ಇಲ್ಲಿ ವಯಸ್ಸಾಗುತ್ತೆ. ಆ ನಂತರವೂ ಇದು ಮುಂದುವರಿಯುತ್ತೆ. ಪೊಸೆಸಿವ್ನೆಸ್ ಸಾಂಸಾರಿಕ ವಿಚಾರಗಳಲ್ಲಿ ನೀವೆಲ್ಲ ಗಮನಿಸಿರ್ತೀರಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ಒಬ್ಬಳು ಸೊಸೆಯಾಗಿ ಬಂದವಳು ಇಲ್ಲಿ ತನ್ನ ಅತ್ತೆ ಮಾವನಿಗೆ ಯಾವ ರೀತಿಯ ಟ್ರೀಟ್ಮೆಂಟ್ ಕೊಡ್ತಾಳೆಯೋ, ಅವಳ ತವರು ಮನೆಯಲ್ಲಿ ಅವಳ ಅತ್ತಿಗೆ ಅವಳ ತಂದೆ ತಾಯಿಗಳನ್ನು ಅದೇ ಟ್ರೀಟ್ಮೆಂಟ್ ಲಿಸ್ಟಲ್ಲಿಟ್ಟಿರ್ತಾಳೆ. ನೀವು ಅಲ್ಲಿ ಸಕಾರಾತ್ಮಕವಾದ ಟ್ರೀಟ್ಮೆಂಟ್ ಸಿಗಬೇಕು ಅಂದರೆ ಇಲ್ಲಿ ನಿಮ್ಮ ಟ್ರೀಟ್ಮೆಂಟ್ ಸಕಾರಾತ್ಮಕವಾಗಿ ಇರಬೇಕು. ಇದು ಪರಮಾತ್ಮನ ನಿಯಮ. ಇಲ್ಲಿ ತುಂಬ ಚೆನ್ನಾಗಿ ನೋಡಿಕೊಂಡು ಅಲ್ಲಿ ಡಿಫೆಕ್ಟಿವ್ ಆದ ಉದಾಹರಣೆಗಳು ಕಡಿಮೆ. ಇದು ಒಂದು ರೀತಿ ಬ್ಯಾಲೆನ್ಸ್ ಮಾಡೋದಕ್ಕೆ ಪರಮಾತ್ಮ ಇಟ್ಟಂಥ ವ್ಯವಸ್ಥೆ. ಎಷ್ಟೋ ಸಲ ಈ ಸಾಂಸಾರಿಕ ವಿಚಾರಗಳಲ್ಲಿ ಅನಾವಶ್ಯಕವಾಗಿ ತಲೆ ಹಾಕ್ಕೊಂಡು
ಗೃಹಸ್ಥರು ಇರಬಹುದಾದಂಥ ಶಾಂತಿಯನ್ನು ಕೂಡ ಹಾಳು ಮಾಡ್ಕೊಂಡ್ಬಿಡ್ತಾರೆ. ನೀವೆಲ್ಲ ಗಮನಿಸಿರ್ತೀರಿ. ದ್ವಂದ್ವ ನೀತಿ. ತಾಯಿಯೊಬ್ಬಳು 2 ಆಸೆ ಇಟ್ಕೊಂಡಿರ್ತಾಳೆ. ಅವಳಿಗೊಂದು ಗಂಡು ಮಗು, ಒಂದು ಹೆಣ್ಣು ಮಗು ಇರುತ್ತೆ. ಅವಳ ಆಸೆ ಎಷ್ಟು ವೈರುಧ್ಯವಾಗಿದೆ ಅನ್ನೋದನ್ನ ನೋಡಿ. ನನ್ನ ಸೊಸೆ ನನ್ನ ಮಗನ ಮಾತನ್ನೇ ಕೇಳಬೇಕು. ಭಾಳ ಚೆನ್ನಾಗಿದೆ ಈ ವಿಚಾರ. ಆದರೆ ಇನ್ನೊಂದು ಪಾಯಿಂಟ್ ಇದೆಯಲ್ಲ, ನನ್ನ ಅಳಿಯ ನನ್ನ ಮಗನ ಮಾತನ್ನೇ ಕೇಳಬೇಕು, ನನ್ನ ಮಗಳ ಮಾತನ್ನೇ ಕೇಳಬೇಕು. ನೋಡಿ, ಇಲ್ಲಿ ಜೆಂಡರೇ ವ್ಯತ್ಯಾಸ ಆಗೋಯ್ತು. ಇಲ್ಲಿ ರೆಸ್ಪಾನ್ಸಿಬಿಲಿಟೀಸ್ನ ಹೇಗೆ ಹಂಚಿಬಿಟ್ಲು ಅಂದರೆ, ಹೀಗಾಗಿ ಎರಡೂ ಕಡೆ ಅವಳು ಡಿಫೆಕ್ಟಿವ್ ಆಗ್ತಾಳೆ, ಫೇಲ್ಯೂರ್ ಆಗ್ತಾಳೆ. ಸಾಂಸಾರಿಕ ವಿಚಾರಗಳಲ್ಲಿ ಮಕ್ಕಳನ್ನು ಬೆಳೆಸ್ತಾ 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 ಅವರಲ್ಲಿ ಸ್ವಾವಲಂಬನೆಯ ಪಾಠವನ್ನು ಹೇಳಿಕೊಡ್ಬೇಕು ಅನ್ನೋದು ಇಲ್ಲಿ ಸೂಚ್ಯವಾಗಿ ಹೇಳಲಾಗಿದೆ. ತಾಯಿ ಪಕ್ಷಿ ಮರಿ ಪಕ್ಷಿ ಬೆಳೆದ ನಂತರವೂ ಗುಟುಕನ್ನು ಕೇಳಿದ್ರೆ ಅದು ಅದನ್ನು ಕುಟುಕಿ ದೂರ ಹೋಗುವಂತೆ ಮಾಡಿಬಿಡುತ್ತೆ. ಸಂಸಾರದಲ್ಲಿ ಜವಾಬ್ದಾರಿಗಳನ್ನು ಮಕ್ಕಳು ಹೊರುವ ಸಂದರ್ಭ ಬಂದಾಗ ನೀವು ಪರಮಾತ್ಮನ ಕಡೆಗೆ ಮುಖ ಮಾಡಿ. ಪರಮಾತ್ಮನನ್ನು ಪ್ರೀತಿಸುವುದರಿಂದ ವಿವೇಕ ವೈರಾಗ್ಯಗಳು ಜಾಗೃತವಾಗುತ್ತವೆ ಅಂತ ಪರಮಹಂಸರು ಹೇಳ್ತಾರೆ. ಭಗವದ್ ಅಭಿಮುಖವಾಗಿ ಹೋಗುವವರನ್ನು ವಿಷಯಾಸಕ್ತ ಸಂಸಾರಿಗಳು ನಿಂದಿಸ್ತಾರೆ. ಆಶ್ರಮಕ್ಕೆ ದಿನ ಬರೋರನ್ನ ನಿಮ್ಮ ಆಜುಬಾಜಿನ ಮನೆ ಜನಗಳೆಲ್ಲ, ಏನ್ರಿ ಇದು, ಆಶ್ರಮಕ್ಕೆ ಹೋಗೋ ವಯಸ್ಸೇನ್ರಿ, ದಿನ ಹೋಗಿ ಏನ್ರಿ ಮಾಡ್ತೀರಲ್ಲಿ, ಯಾವಾಗಲೂ ವರ್ಷಕ್ಕೋ 2 ವರ್ಷಕ್ಕೋ ಒಂದು ಸಲ ಹೋದ್ರಾಯ್ತು, ದಿನ ಹೋಗಿ ಏನು ಮಾಡ್ತೀರಿ ನೀವು ಆಶ್ರಮದಲ್ಲಿ ಅಂತ ಕೇಳೋರಿದ್ದಾರೆ ಎಷ್ಟೋ ಜನ. ಇನ್ನೂ ಕೆಲವ್ರು ಕೇಳ್ತಾರೆ, ನಿಮ್ಮ ಮನೇಲಿ ಟಿ ವಿ ಸರಿಯಾಗಿಲ್ವಾ, ಆಶ್ರಮಕ್ಕೆ ದಿನ ಹೋಗ್ತೀರಂತ ಏನಾಗಿದೆ ರೀ ನಿಮಗೆ, ಏನಾದರೂ ಆಗ್ಬಿಟ್ಟಿದ್ರೆ ಆಶ್ರಮಕ್ಕೆ ಹೋಗಬೇಕು ಅಂತ ಅರ್ಥ. ಇನ್ನು ಆಧುನಿಕತೆ ಮತ್ತಷ್ಟು ನಮ್ಮನ್ನು ಮೋಸ ಮಾಡುತ್ತೆ. ತಲೆಯಲ್ಲಿ ಇನ್ನೂ ಕಪ್ಪು ಕೂದಲಿದೆಯಲ್ರಿ, ಈಗಲೇ ಆಶ್ರಮಕ್ಕೆ ಹೋಗ್ತಿದ್ದೀರಲ್ಲ. ಅಂದರೆ ತಲೆ ಕೂದಲುಗಳೆಲ್ಲ ಸಿಲ್ವರ್ ಹೇರ್ ಆದ ನಂತರ ಕಣ್ಣುಗಳು ಟಿ ವಿಯನ್ನು ನೋಡಲಾರದಷ್ಟು, ಕಿವಿಗಳು ಆಜುಬಾಜಿನಲ್ಲಿ ಕೂತ್ಕೊಂಡು ಮಾತನಾಡುವವರ ಧ್ವನಿಯನ್ನು ಕೇಳಲಾರದಷ್ಟು ಶಿಥಿಲವಾಗಿದ್ದಾಗ ಯಾವುದಾದ್ರೂ ಆಶ್ರಮದ ಅಡ್ರೆಸ್ಸು. ಮತ್ತು ಭಗವಂತನ ಕಡೆಗೆ ಹೋಗ್ತಕ್ಕಂಥ ಜನ, ಜೀವನದಲ್ಲಿ ಸ್ವಲ್ಪ ಮೌಲ್ಯಗಳನ್ನು ಅಳವಡಿಸ್ಕೊಂಡಂತಹ ಜನಗಳನ್ನು ಕುರಿತು ಪ್ರಾಪಂಚಿಕರು ಅಂತಂದ್ರೆ ತಿಳ್ಕೊಳ್ಳಿ, ತಿಪ್ಪೆ ನೊಣಗಳು ಅಂತ ಶ್ರೀರಾಮಕೃಷ್ಣರೇ ಹೇಳಿದ್ದುಂಟು. ಅವರು ಹಣ್ಣಿನ ಮೇಲೂ ಕೂತ್ಕೊಳ್ತಾರೆ, ಹುಣ್ಣಿನ ಮೇಲೂ ಕೂತ್ಕೊಳ್ತಾರೆ. ಆದರೆ ಜೇನುನೊಣಗಳು ಜೇನನ್ನು ಮಾತ್ರ ಹೀರುತ್ತವೆ, ಉಪವಾಸವಾದರೂ ಇದ್ದು ಪ್ರಾಣ ಕಳ್ಕೊಳ್ಳುತ್ತವೆ, ತಿಪ್ಪೆ ಮೇಲೆ ಕೂತ್ಕೊಳ್ಳೋದಿಲ್ಲ. ನಾವು ಜೇನು ನೊಣಗಳಾಗಬೇಕು ಅಂತ ಪರಮಹಂಸರು ಅಭಿಪ್ರಾಯ ಪಡ್ತಾರೆ. ಈ ಪ್ರಾಪಂಚಿಕರಾದವರು ಭಗವದ್ ಅಭಿಮುಖವಾಗಿ ಹೋಗ್ತಕ್ಕಂಥ ಜನಗಳನ್ನು ಮೂದಲಿಸುವ ವಿಚಾರದಲ್ಲಿ ಒಂದು ಸಂಭಾಷಣೆ ಆಗುತ್ತೆ. ಒಂದು ಸಂದರ್ಭದಲ್ಲಿ ಪರಮಹಂಸರ ಜೊತೆ ಶ್ರೀರಾಮಕೃಷ್ಣರು ನರೇಂದ್ರನನ್ನು ಕೇಳ್ತಾರೆ. ಯುವಕ ನರೇಂದ್ರ ಬಹಳ ಸ್ವಾಭಿಮಾನಿ, ಗಟ್ಟಿಗ. ಅವನನ್ನು ಕೇಳ್ತಾ ಇದ್ದಾರೆ, ನರೇಂದ್ರ, ಪ್ರಾಪಂಚಿಕರು ನಿಂದಿಸ್ತಾರಲ್ಲ, ಆನೆ ಸಂಚರಿಸುವಾಗ ಹಲವು ಪ್ರಾಣಿಗಳು ಅನುಸರಿಸುವಂತೆ, ಅದನ್ನು ಕಂಡಾಗ ನಿನಗೇನನ್ಸುತ್ತೆ? ನರೇಂದ್ರ ಗಟ್ಟಿ ಮನುಷ್ಯ ಅಂತ ಹೇಳಿದೆ ನಾನು. ತಕ್ಷಣ ಹೇಳ್ದ ಅವನು, ನಾನು ಭಾವಿಸ್ತೇನೆ ನಾಯಿ ಬೌ 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 ಅನ್ನುತ್ತೆ ಅಂತ. ತಕ್ಷಣ ಉತ್ತರ ಕೊಟ್ಬಿಟ್ಟ ಅವನು. ಆನೆ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾಗ ನಾಯಿಗಳು ಬೊಗಳ್ಕೊಂಡು ಬರುತ್ತಲ್ಲ, ಹಾಗೆ ಈ ಪ್ರಾಪಂಚಿಕರು ಕೂಡ ನಮ್ಮನ್ನು ಕಂಡಾಗ ಈ ರೀತಿ ಮೂದಲಿಸ್ತಾರೆ ಅಂತ ಅಂದ್ಕೊಳ್ತೀನಿ. ನಾಯಿ ಬೌ ಬೌ ಅಂತ ಇದೆ ಅಂತ ಅಂದ್ಕೊಳ್ತೀನಿ ಅವರ ಟೀಕೆಯನ್ನ ಅಂತ. ಶ್ರೀರಾಮಕೃಷ್ಣ ನಗುತ್ತಾ ಹೇಳ್ತಾರೆ, ಬೇಡಪ್ಪ, ಅಷ್ಟು ದೂರಕ್ಕೆ ಹೋಗಬೇಡಪ್ಪ, ಸರ್ವರಲ್ಲೂ ಪರಮಾತ್ಮ ಇದ್ದಾನೆ. ಆದರೆ ನೀನು ಒಳ್ಳೆಯವರೊಂದಿಗೆ ಹೆಚ್ಚಾಗಿ ಬೆರೆಯಬೇಕು, ಕೆಟ್ಟವರಿಂದ ಬಹಳ ದೂರದಲ್ಲೇ ಇರಬೇಕು. ಹುಲಿಯಲ್ಲಿಯೂ ಪರಮಾತ್ಮನಿದ್ದಾನೆ, ಹಾಗಂತ ಅದನ್ನು ಆಲಂಗಿಸಿಕೊಳ್ಳಲಾಗದು. ಭಗವದ್ ಆವಿರ್ಭಾವಿಗಳ ಮಾತನ್ನು ಕೇಳಬೇಕು. ಒಳ್ಳೆಯವರಲ್ಲೂ ಪರಮಾತ್ಮ ಇದ್ದಾನೆ, ಕೆಟ್ಟವರಲ್ಲೂ ಪರಮಾತ್ಮ ಇದ್ದಾನೆ ಅನ್ನೋ ವಿಚಾರಕ್ಕೆ ಒಂದು ಸೊಗಸಾದ ಕಥೆಯನ್ನು ಪರಮಹಂಸರು ಹೇಳ್ತಾರೆ. ಒಳ್ಳೆಯವರ ಜೊತೆ ನಾವು ಹೆಚ್ಚು ಬೆರೀಬೇಕು, ಕೆಟ್ಟವರಿಂದ ಸಾಧ್ಯವಾದಷ್ಟು ದೂರ ಇರಬೇಕು ಅನ್ನೋದಕ್ಕೆ ಒಂದು ಕಥೆ.
ಒಬ್ಬ ಸಾಧು ಕಾಡಿನಲ್ಲಿ ಗುರುಕುಲ ನಡೆಸ್ತಾ ಇದ್ದರು. ಅವ್ರ ಹತ್ರ ತುಂಬ ಶಿಷ್ಯರಿದ್ದರು. ಶಿಷ್ಯರಿಗೆ ಪಾಠ ಮಾಡ್ತಾ ಗುರುಗಳು ಒಮ್ಮೆ ಹೇಳಿದ್ರು, ಸರ್ವಭೂತಗಳಲ್ಲಿಯೂ ಪರಮಾತ್ಮನಿದ್ದಾನೆ. ಆದ್ದರಿಂದ ಯಾವ ಭೂತವನ್ನು ಕೂಡ, ಯಾವ ಜೀವಿಯನ್ನು ಕೂಡ ನಾವು ಅವಮಾನಿಸಬಾರದು, ಅಗೌರವಿಸಬಾರದು ಅಂತ. ಶಿಷ್ಯರು ಇದನ್ನು ಬಹಳ ಶ್ರದ್ಧೆಯಿಂದ ಕೇಳಿಸ್ಕೊಂಡ್ರು. ಒಬ್ಬ ಶಿಷ್ಯ ಸ್ವಲ್ಪ ಜಾಸ್ತಿನೇ ಅರ್ಥ ಮಾಡ್ಕೊಂಡ್ಬಿಟ್ಟ. ಮಾರನೇ ದಿವಸ ಸಮಿತ್ತುಗಳನ್ನು ಆಯೋದಕ್ಕೆ ಅಡವಿಯಲ್ಲಿ ಹೊರಟರು. ಶಿಷ್ಯರೆಲ್ಲ ಸಮಿತ್ತುಗಳನ್ನು ಆಯ್ತಾ ಇದ್ದಾರೆ. ಸಂಗ್ರಹಿಸುವ ಸಮಯದಲ್ಲಿ ಒಬ್ಬ ಮನುಷ್ಯನ ಕರ್ಕಶವಾದ ಧ್ವನಿ ಕೇಳ್ತಾ ಬಂತು, ದಯವಿಟ್ಟು ದಾರಿ ಬಿಡಿ, ಆನೆಗೆ ಮದ ಏರಿದೆ, ಅದು ರಸ್ತೆಯಲ್ಲಿ ಓಡ್ಬರ್ತಾ ಇದೆ, ರಸ್ತೆಯಲ್ಲಿ ನಿಂತ್ಕೋಬೇಡಿ ಯಾರು, ದಯವಿಟ್ಟು ದಾರಿ ಬಿಡಿ, ದಾರಿ ಬಿಡಿ ಅಂತ ಕೂಗ್ತಾ ಇದ್ದಾನೆ. ಸಮಿತ್ತನ್ನು ಸಂಗ್ರಹಿಸ್ತಾ ಇದ್ದ ಎಲ್ಲ ಶಿಷ್ಯರು ಚದುರಿ ಹೋದರು. ಆದರೆ ನಿನ್ನೆ ಆ ಪಾಠವನ್ನು ಸ್ವಲ್ಪ ಜಾಸ್ತಿ ಅರ್ಥ ಮಾಡಿಕೊಂಡವನೊಬ್ಬ ಇದ್ನಲ್ಲ, ಅವನು ಗುರುಗಳು ಹೇಳಿದ ಮಾತನ್ನು ನೆನಪು ಮಾಡಿಕೊಂಡ. ಸರ್ವಭೂತಗಳಲ್ಲೂ ಪರಮಾತ್ಮನಿದ್ದಾನೆ, ಈ ಮದವೇರಿದ ಗಜದಲ್ಲೂ ಅದೇ ಪರಮಾತ್ಮನಿದ್ದಾನೆ, ನಾನು ಯಾಕೆ ಹೆದರಬೇಕು, ಇವ್ರಿಗಿಂತ ಪಾಠ ನಾನು ಜಾಸ್ತಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ತಿಳಿದು ರಸ್ತೆಯಲ್ಲಿ ಹಾಗೆಯೇ ನಿಂತ. ಮದವೇರಿದ ಆನೆ ಬಂತು, ಸೊಂಡಿಲಲ್ಲಿ ಅವನನ್ನು ಸುತ್ತಕೊಳ್ತು, ಹೀಗೆ ಪಕ್ಕದಲ್ಲಿ ಜೋರಾಗಿ ಬಿಸಾಕಿ ಮುಂದಕ್ಕೆ ಹೊರಟೋಯ್ತು. ವಿಪರೀತವಾದ ಕೆಸರಿನ ಹೊಂಡದಲ್ಲಿ ಅವನು ಸೇರ್ಬಿಟ್ಟ. ಆನೆ ಮುಂದಕ್ಕೆ ಹೋದ ನಂತರ ಅವನ ಸ್ನೇಹಿತರೆಲ್ಲ ಬಂದು ಸಮಯಕ್ಕೆ ಸರಿಯಾಗಿ ಅವನನ್ನು ಕಾಪಾಡಿದ್ರು. ಮೂರ್ಛಿತನಾಗಿದ್ದ, ಪ್ರಾಣಾಪಾಯ ಇರಲಿಲ್ಲ. ಗುರುಗಳಿಗೆ ಹೇಳಿ ಕಳಿಸಲಾಯಿತು. ಗುರುಗಳು ಓಡಿ ಬಂದರು. ಗಾಬರಿಯಲ್ಲಿ ಪಾಪ ಸ್ವಲ್ಪ ತಣ್ಣೀರನ್ನು ಅವನ ಮುಖದ ಮೇಲೆ ಸಿಂಪಡಿಸಿ ನೀರು ಸ್ವಲ್ಪ ಕುಡಿಸಿದ್ರು. ಸ್ವಲ್ಪ ನೀರು ಕುಡಿದ ನಂತರ ನಿಧಾನವಾಗಿ ಅವನು ಕಣ್ಣು ಬಿಟ್ಟ. ಗುರುಗಳು ಕೇಳಿದ್ರು, ಯಾಕಪ್ಪ ಈ ಅಚಾತುರ್ಯ ಆಯಿತು, ಯಾಕೆ ಹೀಗೆ ಮಾಡಿಕೊಂಡೆ? ಆಗ ಅವನು ಹೇಳ್ದ, ನಿಮ್ಮ ಸಿಲೆಬಸ್ಸು ನನ್ನನ್ನು ದಾರಿ ತಪ್ಪಿಸ್ತು. ನೀವು ನಿನ್ನೆ ಹೇಳಿದ್ರಿ ಸರ್ವಭೂತಗಳಲ್ಲಿಯೂ ಪರಮಾತ್ಮನಿದ್ದಾನೆ ಅಂತ, ನಾನು ಅದನ್ನು ಎಷ್ಟು ನಂಬಿದ್ದೆ, ನೋಡಿ ಇವತ್ತು ನನ್ನ ಪರಿಸ್ಥಿತಿ ಹೀಗಾಯಿತು. ಆಗ ಗುರುಗಳು ಹೇಳಿದ್ರು, ಆನೆಯಲ್ಲಿ ಪರಮಾತ್ಮ ಇದ್ದಾನೆ ಅಂತ ನಾನೇನು ಇಲ್ಲ ಅಂತ ಹೇಳಲಿಲ್ಲ, ಆದರೆ ಆನೆಯ ಮೇಲೆ ಕೂತಿದ್ದ ಮಾವುತ ಇದ್ನಲ್ಲ, ಅವನಲ್ಲಿರೋ ಪರಮಾತ್ಮ ಏನು ಹೇಳ್ದ ಅದನ್ನು ನೀನು ಕೇಳಬೇಕಾಗಿತ್ತು. ನೀನು ಅದನ್ನು ಬಿಟ್ಟು ಈ ಪ್ರಾಣಿಯಲ್ಲೂ ಪರಮಾತ್ಮ ಇದ್ದಾನೆ ಅಂತ ಹೇಳಿ ಅಷ್ಟು ಭಂಡ ಧೈರ್ಯದಿಂದ ನಿಂತಿಯಲ್ಲ, ಅದರ ಪರಿಣಾಮ ಇದಾಯಿತು ಅಂತ ವಿವರಿಸ್ತಾ ಶ್ರೀರಾಮಕೃಷ್ಣರು ಈ ಉಪಮೆಯನ್ನೇ ಗಮನದಲ್ಲಿಟ್ಕೊಂಡು ಹೇಳ್ತಾರೆ. ಶಾಸ್ತ್ರದಲ್ಲಿ ಆಪೋ ನಾರಾಯಣ ಅನ್ನೋ ವಾಕ್ಯ ಇದೆ. ನೀರು ಭಗವಂತನ ಒಂದು ರೂಪ ಅಂತ ಅರ್ಥ. ಆದರೆ ಕೆಲವು ನೀರು ಪೂಜೆಗೆ ಅರ್ಹವಾಗಿದೆ, ಇನ್ನು ಕೆಲವು ಮುಖ ತೊಳೆಯಲು ಮತ್ತು ಕೆಲವು ಮುಸುರೆ ತಿಕ್ಕಲು, ಬಟ್ಟೆ ಒಗೆಯೋದಕ್ಕೆ. ಆದರೆ ಅವನ್ನು ಕುಡಿಯೋದಕ್ಕಾಗಲಿ ಪೂಜೆ ಮಾಡೋದಕ್ಕಾಗಲಿ ಬಳಸೋದಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಪರಮಾತ್ಮ ಎಲ್ಲರ ಹೃದಯದಲ್ಲೂ ಸಾಧು ಅಸಾಧು ಭಕ್ತ ಅಭಕ್ತ ಎಲ್ಲರಲ್ಲಿಯೂ ಇದ್ದಾನೆ. ಆದರೆ ಅಸಾಧು ಅಭಕ್ತ ದುಷ್ಟ ಇವರೊಂದಿಗೆ ವ್ಯವಹರಿಸಬಾರದು. ಕೆಲವರೊಂದಿಗೆ ಒಂದೆರಡು ಮಾತು, ಆದರೆ ಇನ್ನೂ ಕೆಲವರೊಂದಿಗೆ ಒಂದು ಮಾತನ್ನು ಆಡಬಾರದು ಅನ್ನೋ ಒಂದು ವಿವೇಕವನ್ನು ಶ್ರೀರಾಮಕೃಷ್ಣರು ಈ ಕಥೆಯ ಮೂಲಕ ಪರಿಚಯಿಸ್ತಾರೆ. ಸಮಾಜದಲ್ಲಿ ಎಲ್ಲರೂ ನಮ್ಮ ಸ್ನೇಹಿತರಾಗಬೇಕಾಗಿಲ್ಲ. ಎಲ್ಲರನ್ನೂ ನಾವು ವಿನಯದಿಂದ ಅನಿವಾರ್ಯವಾಗಿ ಅನುಸರಿಸಬೇಕಾಗಿಲ್ಲ. ಯಾರ್ಯಾರನ್ನು ಎಷ್ಟೆಷ್ಟು ಅನುಸರಿಸಬೇಕು ಅನ್ನೋ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಇಂಗ್ಲೀಷ್ನಲ್ಲೊಂದು ಮಾತಿದೆ, ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ವಿಲ್ ಟೆಲ್ ಯು ವಾಟ್ ಟೈಪ್ ಆಫ್ ಪರ್ಸನ್ ಯು ಆರ್. ಮತ್ತು ಒಂದು ಮಾತಿದೆ, ಹಿ ಹೂ ಆ್ಯಂಗರ್ಸ್ ಯು ಕಾನ್ಕರ್ಸ್ ಯು. ಇದೆಲ್ಲ ಮಾನವ ಸಂಬಂಧಗಳಲ್ಲಿ ನಾವು ಗಮನಿಸಬೇಕಾದ ವಿಚಾರ. ಹಾಗಾಗಿ ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳೋದು ಎಷ್ಟು ಕಷ್ಟ ಇದೆ. ಈ ಪ್ರಪಂಚದಲ್ಲಿ ನಮಗೆ ಅತ್ಯಂತ ಅವಿಧೇಯವಾದ ವಿಚಾರ ಅಂದರೆ ನಮ್ಮ ಮನಸ್ಸೇ. ಬೇರೆ ವ್ಯಕ್ತಿಗಳು ಅವಿಧೇಯರಾದಾಗ ನಮಗೊಂದು ಕಾರಣ ಕಾಣುತ್ತೆ, ಇವನಿಂದ ಕೆಲಸ ಕೆಡ್ತು, ಈ ವ್ಯಕ್ತಿಯಿಂದ ತೊಂದರೆ ಆಯಿತು ಅಂತ. ಆದರೆ ನಮ್ಮ ಮನಸ್ಸೇ ನಮ್ಮ ಮಾತನ್ನು ಕೇಳದೇ ಇದ್ದಾಗ
ನಾವು ನಮ್ಮ ಮನಸ್ಸನ್ನು ಶಿಕ್ಷಿಸೋದಕ್ಕೆ ಅಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸನ್ನು ತಿದ್ದಿ ಅದನ್ನು ಧನಾತ್ಮಕವಾದ ದಾರಿಗೆ ತರೋದು ಅಷ್ಟು ಸುಲಭದ ಕೆಲಸ ಇಲ್ಲ. ಹಾಗಾಗಿ ನಾವು ನಮ್ಮನ್ನೂ ರಕ್ಷಿಸಿಕೊಳ್ಬೇಕು, ಜೊತೆಗೆ ಇತರರೊಂದಿಗೆ ವ್ಯವಹರಿಸಬೇಕಾದರೆ ಎಷ್ಟು ವ್ಯವಹರಿಸಬೇಕು ಅದರ ಬಗ್ಗೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ದುಷ್ಟರೊಂದಿಗೆ ನಾವು ಹೇಗೆ ವ್ಯವಹರಿಸಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ಈಗ ಸಹಜವಾಗಿ ಪರಮಹಂಸರು ಈ ಹಿಂದಿನ ಘಟನೆಯಲ್ಲಿ ಹೇಳಿದ್ದೇನೋ, ಸರ್ವರಲ್ಲಿಯೂ ಪರಮಾತ್ಮನಿದ್ದಾನೆ ಎಂದಾಗ ಉತ್ತಮವಾದವರೊಂದಿಗೆ ಹೆಚ್ಚು ವ್ಯವಹರಿಸೋಣ, ದುಷ್ಟರೊಂದಿಗೆ ಅಥವಾ ಉತ್ತಮರಲ್ಲ ಅಭಕ್ತರು ಅಂಥವರೊಂದಿಗೆ ಹೆಚ್ಚು ವ್ಯವಹರಿಸಬೇಕಾಗಿಲ್ಲ ಅಂದರು. ಆದರೆ ಈ ಸಮಸ್ಯೆಗೆ ಇನ್ನೂ ಸೀರಿಯಸ್ ಆದ ಹಂತಕ್ಕೆ ಹೋಗ್ತಾ ಇದ್ದಾರೆ ಪರಮಹಂಸರು. ದುಷ್ಟರೊಂದಿಗೆ ಹೇಗೆ ವ್ಯವಹರಿಸಬೇಕು? ಸಮಾಜದ ಮಧ್ಯೆ ಇರಬೇಕಾದರೆ ದುಷ್ಟರ ಕೈಯಿಂದ ತಪ್ಪಿಸಿಕೊಳ್ಳಲು ಸ್ವಲ್ಪ ತಮೋಗುಣವನ್ನು ಪ್ರದರ್ಶಿಸಬೇಕಾಗುತ್ತದೆ. ಆದರೆ ಮುಯಿಗೆ ಮುಯಿ ತೀರಿಸಲು ಹೋಗಬಾರದು. ಇದಕ್ಕೂ ಕೂಡ ಒಂದು ಸೊಗಸಾದ ಕಥೆಯನ್ನು ಪರಮಹಂಸರು ನಮ್ಮ ಮುಂದೆ ಇಡ್ತಾರೆ. ಒಂದು ಹಳ್ಳಿಯ ಪಕ್ಕದಲ್ಲಿ ಅಡವಿ ಇತ್ತು. ಆ ಅಡವಿಯಲ್ಲಿ ಗೊಲ್ಲ ಬಾಲಕರು ದನಕರುಗಳನ್ನು ಕಾಯೋದಕ್ಕೆ ಹೋಗ್ತಾ ಇದ್ರು. ಅಡವಿಯ ಮಧ್ಯದಲ್ಲಿ ಒಂದು ವಿಷಪೂರಿತವಾದ ಸರ್ಪ ಇತ್ತು. ಅತ್ಯಂತ ಭಯ ಹುಟ್ಟಿಸುವ ಸರ್ಪ ಅದು. ಆ ಹುಡುಗರೆಲ್ಲ ಹುತ್ತದ ಹತ್ತಿರ ಹೋಗೋದಕ್ಕೆ ಹೆದರ್ತಾ ಇದ್ದರು. ಏಕೆ ಅಂತಂದರೆ ಆ ಸರ್ಪ ಬಹಳಷ್ಟು ಜನಕ್ಕೆ ತೊಂದರೆ ಕೊಟ್ಟಿತ್ತು. ಈ ಮಕ್ಕಳು ಎಚ್ಚರಿಕೆಯಿಂದ ಇರೋರು ದನ ಕಾಯಕ್ಕೆ ಹೊರಟಾಗ ಒಮ್ಮೆ ಆ ಮಾರ್ಗದಲ್ಲಿ ಬ್ರಹ್ಮಚಾರಿಯೊಬ್ಬರು ಸಂಚರಿಸ್ತಾ ಇದ್ದಾರೆ. ಅವರು ಆ ಹುತ್ತದ ಸಮೀಪದಲ್ಲೇ ನಡೆದು ಹೋಗ್ತಾ ಇದ್ದದ್ದನ್ನು ಕಂಡು ಆ ಗೊಲ್ಲ ಬಾಲಕರು ಅವ್ರನ್ನ ಎಚ್ಚರಿಸಿದ್ರು, ದಯವಿಟ್ಟು ಅಲ್ಲಿಗೆ ಹೋಗಬೇಡಿ, ವಿಷಪೂರಿತವಾದ ಸರ್ಪ ಇದೆ ಅಲ್ಲಿ, ಅದು ಬಹಳ ತೊಂದರೆ ಕೊಡುತ್ತೆ. ಈ ತಪಸ್ವಿ ಹೌದಾ, ನನಗೇನು ತೊಂದರೆ ಆಗೋದಿಲ್ಲ, ಪರವಾಗಿಲ್ಲ ಅಂತ ಹೇಳಿ ಹುತ್ತದ ಬಳಿಗೆ ಹೋಗಿ ಪ್ರೀತಿಯಿಂದ ಕೆಲವು ಶಬ್ದಗಳನ್ನು ಉಚ್ಚರಿಸಿದ್ರು. ಆ ಸರ್ಪ ಆಚೆಗೆ ಬಂತು. ಇವರ ಮಾತುಗಳಿಂದ ಸಾಕಷ್ಟು ಅದು ಒಂದು ರೀತಿ ಮುದವಾಗಿತ್ತು. ಆಗ ಬ್ರಹ್ಮಚಾರಿ ಕೇಳ್ತಾನೆ, ನೀನು ಯಾಕೆ ಎಲ್ರಿಗೂ ತೊಂದರೆ ಕೊಡ್ತಾ ಇದ್ದೀಯಾ? ನೀನು ಎಲ್ರಿಗೂ ಹಾಗೆ ತೊಂದರೆ ಕೊಡಬಾರ್ದು. ನಿನಗೊಂದು ಮಂತ್ರವನ್ನು ಕೊಡ್ತೇನೆ, ನೀನು ಅದನ್ನು ಸ್ಮರಣೆ ಮಾಡ್ತಾ ಬಾ, ನಿನಗೆ ಒಳ್ಳೆಯದಾಗತ್ತೆ. ಸರ್ಪಕ್ಕೆ ಕನ್ವಿನ್ಸ್ ಆಯಿತು. ಅದು ಬ್ರಹ್ಮಚಾರಿಯ ಮಾತುಗಳನ್ನು ಕೇಳಿ ಆ ಮಂತ್ರವನ್ನು ಮನಸ್ಸಿಗೆ ಹಾಕ್ಕೊಳ್ತು. ಬ್ರಹ್ಮಚಾರಿ ಆ ಕಡೆಗೆ ತನ್ನ ಪ್ರಯಾಣವನ್ನು ಮುಂದುವರಿಸಿದ್ದಾನೆ. ಈ ಸರ್ಪ ಆತನ ಮಾತನ್ನು ಕೇಳಿ ತನ್ನ ಪಾಡಿಗೆ ತಾನು ಹೊತ್ತದೊಳಗೆ ಹೊರಟೋಯ್ತು. ಬ್ರಹ್ಮಚಾರಿ ಅಲ್ಲಿಂದ ಹೊರಡೋದಕ್ಕೆ ಮೊದಲು ಈ ಗೊಲ್ಲ ಬಾಲಕರಿಗೆ ಹೇಳ್ತಾ ಇದ್ದಾನೆ, ಇನ್ನು ನೀವು ಹೆದರಬೇಕಾಗಿಲ್ಲ, ಅದಕ್ಕೆ ನಾನು ಹೇಳಿದ್ದೇನೆ. ಇಷ್ಟು ಹೇಳಿದ್ರೆ ಸಾಲದ ಮನುಷ್ಯನಿಗೆ, ಇಷ್ಟು ಹೇಳಿದ್ರೆ ಸಾಲದ. ಕೆಲವು ದಿನಗಳ ನಂತರ ಈ ಗೊಲ್ಲ ಬಾಲಕರು ಅಡವಿಯಲ್ಲಿ ಬಂದಾಗ ಸರ್ಪ ಹೊರಗಡೆನೇ ಇರ್ತಿತ್ತು. ಬ್ರಹ್ಮಚಾರಿಗಳು ಹೇಳಿದ ಮಾತಿನಲ್ಲಿ ಅವರಿಗೆ ನಂಬಿಕೆ ಇತ್ತು. ಮೊದಲೊಂದು ಸಣ್ಣ ಕಲ್ಲು ಅದರ ಮೇಲೆ ಹಾಕಿದ್ರು, ಸರ್ಪ ಹಾಗೆ ಕೂತಿತ್ತು. ಆಮೇಲೆ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಅದನ್ನು ತಿವಿದ್ರು, ಹಾಗೆ ಇತ್ತು. ಒಬ್ಬ ಹುಡುಗ ಧೈರ್ಯ ಮಾಡಿ ಹೋಗಿ ಅದರ ಬಾಲವನ್ನು ಹಿಡ್ಕೊಂಡ, ಶಾಂತವಾಗಿತ್ತು. ಅದನ್ನು ಚೆನ್ನಾಗಿ ತಿರುಗಿಸಿ ನೆಲಕ್ಕೆ ರಪ್ಪಂತ ಹಾಕಿ ಕೊಲ್ಲೋದಕ್ಕೆ ಹೋದರು ಹುಡುಗರು. ಅದೃಷ್ಟವಶಾತ್ ಸರ್ಪ ನೆಲಕ್ಕೆ ಅಪ್ಪಳಿಸಲ್ಪಟ್ಟರೂ ಕೂಡ ಶರೀರಕ್ಕೆ ಗಾಯವಾದರೂ ತೆವಳುತ್ತಾ ತೆವಳುತ್ತಾ ಪ್ರಾಣಾಪಾಯದಿಂದ ಪಾರಾಯಿತು. ಹೊತ್ತದೊಳಗೆ ಹೊರಟೋಯ್ತು. ಪಾಪ ತುಂಬ ಅದಕ್ಕೆ ಪೆಟ್ಟಾಗಿದೆ, ಅದು ಜರ್ಜರಿತವಾಗಿದೆ. ಇದಾದ ಕೆಲವು ದಿನಗಳ ನಂತರ ಆ ಕಡೆ ಹೋಗಿದ್ದ ಬ್ರಹ್ಮಚಾರಿ ವಾಪಸ್ ಬರ್ತಾ ಇದ್ದಾನೆ. ಈ ಗೊಲ್ಲ ಬಾಲಕರು ಎದುರಾದರು, ಏನಪ್ಪ ಸರ್ಪ ಹೇಗಿದೆ ಅಂತ. ಅದರ ಕಥೆ ಮುಗಿದೋಯ್ತು ಸ್ವಾಮಿ, ಅದೇನು ಮಾಡೋದಿಲ್ಲ ಅಂತ ನೀವು ಹಿಂಟ್ ಕೊಟ್ರಲ್ಲ, ಉಳಿದ ಕೆಲಸ ನಾವು ಮಾಡಿದ್ವಿ. ಇಲ್ಲ ಇಲ್ಲ, ಅದು ಸತ್ತಿರೋದಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ನನ್ನ ಆಶೀರ್ವಾದ ಅದಕ್ಕಿದೆ ಅಂಥೇಳಿ ಬ್ರಹ್ಮಚಾರಿ ಆ ಹುತ್ತದ ಬಳಿಗೆ ಬಂದು ಆ ಹಾವನ್ನೇ ಪ್ರೀತಿಯಿಂದ ಕರೆದ. ಅದು ಬಹಳ ಬಹಳ ನೋವಿನಿಂದ, ಶಾರೀರಿಕವಾಗಿಯೂ ಬಹಳ ಜರ್ಜರಿತವಾಗಿದೆ. ಅದು ಬಹಳ ನೋವಿನಿಂದ ತೆವಳುತ್ತಾ ತೆವಳುತ್ತಾ ಆಚೆಗೆ ಬಂದು ಬ್ರಹ್ಮಚಾರಿಯ ಕಾಲಿನ ಹತ್ತಿರ
ಹಾಗೆ ಉರುಳಿತು. ಅದನ್ನು ನೋಡಿ ಆತನಿಗೆ ಬಹಳ ಆಶ್ಚರ್ಯ ಆಯಿತು, ಒಂದು ರೀತಿಯಲ್ಲಿ ಬೇಸರವೂ ಆಯಿತು. ಕ್ಷೇಮವೇ, ಆದರೆ ಹೀಗೇಕೆ ನೀನು ಕಂಗೆಟ್ಟು ಹೋಗಿದ್ದೀಯೇ ಅಂತ ಕೇಳಿದ. ಸರ್ಪ ಹೇಳ್ತು, ಪೂಜ್ಯರೇ, ತಾವು ಉಪದೇಶವಿತ್ರಿ ಯಾರಿಗೂ ಹಿಂಸೆ ಮಾಡಬಾರ್ದು ಅಂತ, ಅದಕ್ಕಾಗಿ ಎಲೆ ಹಣ್ಣು ಹಂಪಲು ತಿನ್ಕೊಂಡಿರೋದ್ರಿಂದ ಈ ಶರೀರ ಸ್ವಲ್ಪ ಸೊರಗಿರಬಹುದು ಅಂತ ಹೇಳ್ತು. ಅದರ ಹೃದಯದಲ್ಲಿ ಸತ್ವಗುಣ ಬೆಳೆದು ಬಿಟ್ಟಿದ್ದರಿಂದ ಅದಕ್ಕೆ ಯಾರ ಮೇಲೂ ಕ್ರೋಧ ಇರಲಿಲ್ಲ. ಬ್ರಹ್ಮಚಾರಿ ಹೇಳ್ತಾನೆ, ಕೇವಲ ಆಹಾರದ ಅಭಾವದಿಂದಲೇ ಈ ದುರವಸ್ಥೆ ಬರಲು ಸಾಧ್ಯವಿಲ್ಲ, ಏನೋ ಕಾರಣ ಇರಬೇಕು, ನೆನ್ಪು ಮಾಡ್ಕೊಂಡು ನೋಡೋಣ ಅಂತ ಹೇಳ್ದ. ಸರ್ಪ ನೆನ್ಪು ಮಾಡ್ಕೊಳ್ತಾ ಗೊಲ್ಲ ಬಾಲಕರು ತನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದನ್ನು ನೆನಪಿಸಿಕೊಂಡು, ನನ್ನ ಮನಸ್ಸಿನಲ್ಲಾದ ಬದಲಾವಣೆ ಆ ಹುಡುಗರಿಗೆ ಗೊತ್ತಿಲ್ಲ, ನೀವು ತೊಂದರೆ ಕೊಡಬಾರ್ದು ಯಾರಿಗೂ ಅಂತ ಹೇಳಿ ಹೋಗಿದ್ರಿ, ಹಿಂಸೆ ಕೊಡಬಾರ್ದು ಅಂತ ಹೇಳಿ ಹೋಗಿದ್ರಿ, ನಾನು ಅದನ್ನು ಒಪ್ಕೊಂಡ್ಬಿಟ್ಟಿದ್ದೆ. ಈ ನನ್ನ ಮತ್ತು ನಿಮ್ಮ ನಡುವೆ ಇದ್ದ ಒಪ್ಪಂದ ಅವರಿಗೆ ಗೊತ್ತಾಗಿರಲಿಲ್ಲ. ನಾನು ಯಾರನ್ನೂ ಕಚ್ಚೋದಿಲ್ಲ, ಯಾರಿಗೂ ಹಿಂಸೆ ಮಾಡೋದಿಲ್ಲ ಅನ್ನೋದು ಅವ್ರಿಗೆ ಹೇಗೆ ತಾನೇ ಗೊತ್ತಾಗತ್ತೆ? ಹೀಗಾಗಿ ಒಂದು ದಿವಸ ಬಂದು ನನ್ನನ್ನು ಹಿಡಿದ್ರು, ನಾನು ನಿಮಗೆ ಮಾತು ಕೊಟ್ಟಿದ್ದೆ, ಆ ಮಾತು ಅವ್ರಿಗೆ ಗೊತ್ತಿರಲಿಲ್ಲ, ನನ್ನನ್ನು ಹಿಂಸಿಸಿದ್ರು, ಹೀಗಾಗಿ ನನ್ನ ಸ್ಥಿತಿ ಹೀಗಾಯಿತು. ಬ್ರಹ್ಮಚಾರಿ ಹೇಳ್ತಾನೆ, ಛೇ, ನೀನೆಂಥ ತಿಳಿಗೇಡಿ, ನಿನ್ನನ್ನು ನೀನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದೇ ನಿನಗೆ ಗೊತ್ತಿಲ್ವಲ್ಲ. ನೀನು ಸಾತ್ವಿಕ ಸಂಪನ್ನ ಸರ್ಪವಾದ ನಿಜ, ಆದರೆ ನಿನ್ನನ್ನು ನೀನು ಹೇಗೆ ರಕ್ಷಿಸ್ಕೊಳ್ಬೇಕು ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ ನಿನಗೆ. ನಾನು ನಿನಗೆ ಕಚ್ಚಬೇಡ ಅಂತ ಹೇಳಿದ್ನೇ ಹೊರತು ಬುಸುಗುಟ್ಟು ಬೇಡ ಅಂತ ಹೇಳಲಿಲ್ಲ. ಬುಸುಗುಟ್ಟಿ ಅವ್ರನ್ನ ಹೆದರಿಸಬಹುದಾಗಿತ್ತಲ್ಲ, ಆ ಕೆಲಸ ಯಾಕೆ ಮಾಡಲಿಲ್ಲ? ಆಗ ಸರ್ಪಕ್ಕೆ ತನ್ನ ಸ್ವಭಾವ ನೆನಪಾಯಿತು. ಶ್ರೀರಾಮಕೃಷ್ಣ ಹೇಳ್ತಾರೆ, ದುಷ್ಟರ ಕಡೆ ಬುಸುಗುಟ್ಟಬೇಕು, ಕೇಡು ತರದೇ ಇರಲೆಂದು ಅವರಿಗೆ ಭಯ ತೋರಿಸಬೇಕು, ಅವರ ಮೇಲೆ ವಿಷ ಕಾರಬಾರದು, ಅನಿಷ್ಟ ತರಬಾರದು. ಯಾಕೆ? ಸರ್ವಭೂತಗಳಲ್ಲೂ ಪರಮಾತ್ಮನೇ ಇದ್ದಾನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಿ, ಭಗವಂತ ಮತ್ತು ಆತನ ಐಶ್ವರ್ಯ, ಈ ಜಗತ್ತು ಪರಮಾತ್ಮನ ಐಶ್ವರ್ಯ. ಜನ ಆತನ ಐಶ್ವರ್ಯಕ್ಕೆ ಮರುಳಾಗಿ ಎಲ್ಲವನ್ನು ಮರೆತು ಬಿಡ್ತಾರೆ. ತಿರುಪತಿಗೆ ಹೋಗಿ ಬಂದವರು ನೀವು ನೋಡಿ, ಹೇಗಿತ್ತು ತಿರುಪತಿ? ಏನ್ರಿ ಪರಮಾತ್ಮನ ಮೇಲೆ ಆಭರಣಗಳು, ನೋಡಿದಷ್ಟು ಕೂಡ ಬರೀ ಆಭರಣಗಳೇ ಕಾಣ್ತಾ ಇತ್ತು. ಪರಮಾತ್ಮನ ನೋಡ್ಲಿಲ್ವೇನ್ರಿ ನೀವು? ಎಲ್ಲೋ ಆ ಆಭರಣಗಳ ಮಧ್ಯದಲ್ಲಿ ಒಂದು ಚೂರು ಕಂಡಾಗಿತ್ತು. ನೋಡಿದ್ರ? ಪರಮಾತ್ಮನ ಐಶ್ವರ್ಯದ ಮೇಲಿರೋ ಗಮನ ಪರಮಾತ್ಮನ ಮೇಲಿಲ್ಲ. ಐಶ್ವರ್ಯ ಯಾರದೋ ಆತನನ್ನು ಹುಡುಕೋದಿಲ್ಲ. ಪರಮಾತ್ಮ ಮತ್ತು ಆತನ ಐಶ್ವರ್ಯ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನನ್ನು ಎಚ್ಚರಿಸಿದ್ದು ಹೀಗೆ, ಅರ್ಜುನ, ನಾನು ಮತ್ತು ನನ್ನಿಂದ ನಿರ್ಮಿತವಾದ ಈ ಜಗತ್ತು ಎರಡೂ ನಿನ್ನ ಮುಂದೆ ಇದೆ. ನಿನಗೆ ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡ್ಕೋಬಹುದು. ಆದರೆ ಒಂದು ನೆನ್ಪಿಟ್ಕೋ, ನನ್ನಿಂದಲೇ ನಿರ್ಮಾಣಗೊಂಡಿದ್ದರೂ ಕೂಡ ಈ ಜಗತ್ತು ಸತ್ಯವಾದ್ದಲ್ಲ. ಯಾವುದು ಬದಲಾವಣೆಗೆ ಒಳಪಡುತ್ತೋ ಅದು ಶಾಶ್ವತ ಸುಖವನ್ನು ಕೊಡೋದಿಲ್ಲ. ಜಗನ್ಮಿಥ್ಯ ಅಂದ್ರೆ ಅದೇ. ಸತ್ಯ ಅಂದರೆ ಒಂದು ವಸ್ತು ಇರುತ್ತೆ, ಎಲ್ಲ ಕಾಲದಲ್ಲೂ ಇರುತ್ತೆ, ಒಂದೇ ರೀತಿ ಬದಲಾವಣೆಗೆ ಒಳಪಡದೆ ಇರುತ್ತೆ. ಮಿಥ್ಯ ಅಂದರೆ ಒಂದು ವಸ್ತು ಇರುತ್ತೆ, ಎಲ್ಲ ಕಾಲದಲ್ಲೂ ಇರುತ್ತೆ, ಒಂದೇ ರೀತಿ ಇರೋದಿಲ್ಲ. ನೋಡಿ, ಇದೆ ನಮ್ಮ ಶರೀರ ಇದೆ. ಶರೀರ ನಿರ್ಗಮಿಸುವವರೆಗೂ ಶರೀರ ಇರುತ್ತೆ ನಮ್ಮ ಜೊತೆ, ಆದರೆ ಒಂದೇ ರೀತಿ ಇರೋದಿಲ್ಲ. ನೋಡಿ,
ಶರೀರಕ್ಕೆ ಶಾಶ್ವತ ಅಸ್ತಿತ್ವ ಇಲ್ಲ, ಮನಸ್ಸಿಗೆ ಶಾಶ್ವತವಾದ ಅಸ್ತಿತ್ವ ಇಲ್ಲ, ಆದರೆ ಆತ್ಮನಿಗೆ ಶಾಶ್ವತ ಅಸ್ತಿತ್ವ ಇದೆ. ಹಾಗಾಗಿ ಶರೀರವನ್ನು ನಾವೆಷ್ಟೇ ನೆಚ್ಕೊಂಡ್ರೂ ಕೂಡ ಅದು ಬದಲಾವಣೆಗೆ ಒಳಪಡಬೇಕಾದ ಅನಿವಾರ್ಯವಾದ್ದರಿಂದ ಅಲ್ಲಿ ಎಷ್ಟೋ ನಿರಾಶೆ ಆಗುತ್ತೆ ನಮಗೆ. ಯಾಕೆ ಹೀಗಾಯಿತು, ಈ ಶರೀರ ಎಷ್ಟು ಚೆನ್ನಾಗಿತ್ತು ಮೊದಲು, ಈಗ ಮೊದಲು ಹಾಗಿಲ್ಲ, ಈ ಶರೀರ ಕೋಆಪರೇಟಿವ್ ಆಗಿಲ್ಲ, ನಡೆಯೋದಕ್ಕೆ ಕಷ್ಟ ಆಗುತ್ತೆ, ಸುಸ್ತಾಗುತ್ತೆ. ಹೌದು, ಒಂದು ಹಂತದವರೆಗೂ ಅದು ನಮ್ಮ ಮಾತು ಕೇಳುತ್ತೆ, ಆಮೇಲೆ ಅದು ಹೇಳುತ್ತೆ ಇನ್ಮೇಲೆ ನನ್ನ ಮಾತು ಕೇಳಿ ಸ್ವಲ್ಪ. ಆಹಾರ ಚೆನ್ನಾಗಿ ಊಟ ಮಾಡ್ತೇವೆ ನಾವು. ಅಪ್ ಟು 40 ವಿ ಈಟ್ ಫುಡ್, ಆಫ್ಟರ್ 40 ಫುಡ್ ವಿಲ್ ಈಟ್ ಅಸ್ ಅಂತ ಒಂದು ಮಾತಿದೆ. ಏನಷ್ಟು ಸಂತೋಷವಾಗಿ ಸಿಕ್ಕಿದ್ದೆಲ್ಲ ಊಟ ಮಾಡಿಬಿಟ್ಟಾಗ ಏನಾಗತ್ತೆ ಮನುಷ್ಯನ ಪರಿಸ್ಥಿತಿ. ಅವಶ್ಯಕತೆ ಮತ್ತು ಆಸೆ, ಇದರ ವಿಶ್ಲೇಷಣೆಯಲ್ಲಿ ನಮ್ಮ ಅವಶ್ಯಕತೆಗಳು ಆಸೆ ಆದಾಗ ತೊಂದರೆ ಇಲ್ಲ. ಆದರೆ ಮನುಷ್ಯ ದಾರಿ ತಪ್ಪೋದೆಲ್ಲಿ ಅಂದರೆ ಅವನು ತನ್ನ ಎಲ್ಲ ಆಸೆಗಳನ್ನು ಅವಶ್ಯಕತೆಗಳೋ ಎಂಬಂತೆ ಪರಿಗಣಿಸ್ತಾನೆ. ಅಲ್ಲೇ ಅವನು ಬಹಳ ದೊಡ್ಡ ತಪ್ಪನ್ನು ಮಾಡಿಬಿಡ್ತಾನೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಕಾಮಕಾಂಚನದ ಸುಖಕ್ಕಾಗಿ ಎಲ್ಲರೂ ಹಾತೊರೆಯುತ್ತಾರೆ, ಆದರೆ ಅದರಲ್ಲಿ ದುಃಖ ಅಶಾಂತಿಯೇ ಅಧಿಕ. ಈ ಸಂಸಾರ ವಿಶಾಲಾಕ್ಷಿಯ ಸುಳಿಯ ಹಾಗೆ. ನದಿಯಲ್ಲಿ ಸುಳಿ ಬರುತ್ತಲ್ಲ, ಕಲ್ಕತ್ತೆಯ ಸಮೀಪದ ನದಿಯಲ್ಲಿ ಸುಳಿ, ದಕ್ಷಿಣೇಶ್ವರದ ಮುಂದೆ ಹರಿಯೋ ನದಿಯಲ್ಲಿ ಸುಳಿ. ದೋಣಿ ಏನಾದರೂ ಅದಕ್ಕೆ ಸಿಕ್ತು ಅಂದರೆ ಮೇಲೆ ಏರಿ ಬರುವ ಸಾಧ್ಯತೆಯೇ ಕಡಿಮೆ. ಮತ್ತೆ ಸಂಸಾರ ಸೀಗೆ ಮುಳ್ಳಿನ ಹಾಗೆ, ಒಂದರಿಂದ ಬಿಡಿಸ್ಕೊಂಡೆ ಅಂದರೆ ಇನ್ನೊಂದರಿಂದ ಚುಚ್ಚಿಸ್ಕೋಬೇಕಾಗತ್ತೆ. ಸಂಸಾರ ಅನ್ನೋದಕ್ಕೆ ಅದೇ ಡೆಫಿನೇಷನ್. ಜಾಸ್ತಿ ಅಲ್ಲಿ ಹೆಚ್ಚು ಸಮಾಧಾನಕರವಾಗಿ ಎಲ್ಲವೂ ಕೂಡ ಬೆಂಬಲಿತವಾಗಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಈ ಸಂಸಾರದಿಂದ ಪಾರಾಗುವ ಬಗೆ ಹೇಗೆ? ಶ್ರೀರಾಮಕೃಷ್ಣ ವಚನವೇದದಲ್ಲಿ ಬಹುತೇಕ ವಿಚಾರಗಳು, ಈ ಜಗತ್ತಿನಲ್ಲಿ ಮನುಷ್ಯ ಯಾವ ವಿಚಾರಗಳ ಬಗ್ಗೆ ಎಷ್ಟೆಷ್ಟು ಸಂಬಂಧ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಅದ್ಭುತವಾದ ವಿಶ್ಲೇಷಣೆ ಇದೆ. ಅಬಾಲ ವೃದ್ಧರಾದಿಯಾಗಿ ಸರ್ವರಿಗೂ ಕೂಡ ಬೇಕಾದ ಚಿಂತನೆಗಳನ್ನು ಅಲ್ಲಿ ನಾವು ಗಮನಿಸ್ತೇವೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಸಾಧು ಸಂಘ ಹಾಗೂ ಪ್ರಾರ್ಥನೆ ಅತ್ಯವಶ್ಯಕ. ವೈದ್ಯನ ಹತ್ತಿರ ಹೋಗದೇ ಇದ್ದರೆ ರೋಗ ಗುಣ ಆಗೋದಿಲ್ಲ. ಸಾಧು ಸಂಘವನ್ನು ಎಲ್ಲೋ ಒಂದು ದಿನ ಮಾಡಿಬಿಟ್ರೆ ಸಾಲದು, ಅದು ಸರ್ವದಾ ಅವಶ್ಯಕ. ರೋಗ ಅನ್ನೋದು ತಗುಲ್ಕೊಂಡೇ ಇರುತ್ತೆ. ವೈದ್ಯನ ಸಹವಾಸ ಮಾಡದೇ ಇದ್ದರೆ ನಾಡಿ ಜ್ಞಾನ ದೊರೆಯೋದಿಲ್ಲ. ಒಡನೊಡನೆ ಸುತ್ತಾಡಿಕೊಂಡು ಇರಬೇಕಾಗತ್ತೆ ವೈದ್ಯನೊಂದಿಗೆ. ಆಗ ನಾವು ಅರ್ಥಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಯಾವುದು ಕಫದ ನಾಡಿ, ಯಾವುದು ಪಿತ್ತದ ನಾಡಿ ಎಂಬುದಾಗಿ. ಸಾಧು ಸಂಘದಿಂದ ಪರಮಾತ್ಮನಲ್ಲಿ ಅನುರಾಗ ಹುಟ್ಟುತ್ತದೆ. ಪರಮಾತ್ಮ ಶಕ್ತಿಯಲ್ಲಿ ಒಂದು ರೀತಿಯ ಪ್ರೀತಿ ಗಳಿತವಾಗುತ್ತೆ. ಆತನನ್ನು ನಾವು ನಿಖರವಾಗಿ ಪ್ರೀತಿಸೋದಕ್ಕೆ ಸಾಧ್ಯವಾಗುತ್ತೆ. ವ್ಯಾಕುಲತೆ ಉಂಟಾಗದೇ ಇದ್ದರೆ ಏನು ದೊರೆಯೋದಿಲ್ಲ. ಸಾಧು ಸಂಘ ಮಾಡುತ್ತಾ ಮಾಡುತ್ತಾ ಭಗವಂತನಿಗಾಗಿ ನಮ್ಮ ಪ್ರಾಣ ಚಡಪಡಿಸುತ್ತೆ. ಮನೆಯಲ್ಲಿ ಯಾರಿಗಾದರೂ ಅಸೌಖ್ಯ ಉಂಟಾದರೆ ಆತನನ್ನು ಗುಣಪಡಿಸೋದು ಹೇಗೆ ಅಂತ ಮನಸ್ಸು ವ್ಯಾಕುಲ ಪಡೋದಿಲ್ವಾ? ಹಾಗೆ ಕೆಲಸ ಕಳೆದುಕೊಂಡ ವ್ಯಕ್ತಿ ಒಂದು ಕಚೇರಿಯಿಂದ ಇನ್ನೊಂದು ಕಚೇರಿಗೆ ಪ್ರತಿದಿನವೂ ಅಲಿಯುತ್ತಾ ಕೆಲಸವನ್ನು ಹುಡುಕೋದಕ್ಕೆ ಪ್ರಯತ್ನ ಪಡ್ತಾನೋ ಇಲ್ವಾ? ಕಡೆಗೆ ಒಂದು ಜಾಗದಲ್ಲಿ ಕೆಲಸ ಖಾಲಿ ಇದೆ ಅನ್ನೋ ಬೋರ್ಡ್ ನೋಡಿದಾಗ ಅವನಿಗೆಷ್ಟು ಸಂತೋಷ ಆಗುತ್ತೆ. ಹಾಗೆ ವ್ಯಾಕುಲತೆ ಬಹಳ ಮುಖ್ಯವಾಗಿ ಬೇಕಾಗುತ್ತೆ. ಪರಮಾತ್ಮನನ್ನು ವ್ಯಾಕುಲರಾಗಿ ಪ್ರಾರ್ಥಿಸೋದು ಅತ್ಯವಶ್ಯಕ. ಭಗವಂತ ನಮ್ಮ ಸ್ವಂತದವನು. ಶ್ರೀರಾಮಕೃಷ್ಣ ಒಂದ್ಸಲ ಹೇಳಿದ್ದುಂಟು, ಅವನು ನಮ್ಮನ್ನೆಲ್ಲ ತನ್ನ ಮಕ್ಕಳು ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ. ನಾವೇ ಇನ್ನೂ ಅವನನ್ನು ನಮ್ಮ ರಕ್ಷಕ ಅಂತ ಒಪ್ಕೊಳ್ಳೋ ವಿಷಯದಲ್ಲಿ ಅನುಮಾನ ಪಡ್ತಾ ಇರೋದು. ಪರಮಾತ್ಮ ನಮ್ಮ ಸ್ವಂತದವನು. ಪರಮಾತ್ಮ ನಮ್ಮ ಸ್ವಂತದವನು. ನಾವು ವ್ಯಾವಹಾರಿಕ ಜಗತ್ತಿನಲ್ಲಿ ಮಾತನಾಡ್ತಾ ಇರ್ತೀವಿ. ಯಾರಾದರೂ ನಮ್ಮ ನೆಂಟರು ಸಿಕ್ಕಿಬಿಟ್ರೆ ಅದು ಎಷ್ಟು ಸಂತೋಷ ಪಡ್ತೀವಿ. ಕೆಲವು ಸಲ
ನಮ್ಮವರವರು ಅಂತ ಹೇಳ್ತಿರ್ತೀವಿ. ನಮ್ಮವರು, ನಮ್ಮ ಬಳಗ, ನಮ್ಮ ಹಿತೈಷಿಗಳು, ನಮ್ಮ ಆತ್ಮೀಯರು, ಈ ಎಲ್ಲ ಮಾನುಷ ಸಂಬಂಧಗಳಲ್ಲೂ ಒಂದಲ್ಲ ಒಂದು ಸಂದರ್ಭದಲ್ಲಿ ನಮಗೆ ದುಃಖ ಬರ್ತಕ್ಕಂಥ ಸನ್ನಿವೇಶ ಇದೆ. ಆದರೆ ಪರಮಾತ್ಮನ ಸಂಬಂಧದ ವಿಷಯದಲ್ಲಿ ನಮಗೆ ಯಾವ ಕಾಲದಲ್ಲೂ ಅತಂತ್ರ ಇಲ್ಲ ಮತ್ತು ಪ್ರೀತಿಯ ಕೊರತೆ ಸಾಧ್ಯವೇ ಇಲ್ಲ. ಶ್ರೀರಾಮಕೃಷ್ಣ ಹೇಳ್ತಾರೆ, ಪರಮಾತ್ಮ ನಮ್ಮ ಸ್ವಂತದವನು. ನಾವು ಅವನಿಗೆ ಹೇಳಬೇಕು, ಹೇ ಭಗವಂತ, ನಿನ್ನ ಸ್ವರೂಪ ಎಂಥದ್ದು ತೋರಿಸು, ಅದನ್ನು ನೀನು ತೋರಿಸಲೇಬೇಕು. ಇಲ್ಲದೆ ಇದ್ರೆ ನನ್ನನ್ನು ಯಾಕಯ್ಯ ಸೃಷ್ಟಿಸಿದೆ ನೀನು ಅಂತ ಅವನೊಂದಿಗೆ ಜಗಳ ಆಡಬೇಕಂತೆ. ಪರಮಾತ್ಮನೇ ನಮ್ಮನ್ನು ಸೃಷ್ಟಿಸಿದಾನೆ, ಆತ ನಮಗೆ ಶ್ರೇಯಸ್ಸನ್ನು ತರ್ತಾನೆ. ಈ ಸಾಧು ಸಂಘದಿಂದ ಆಗುವ ಮತ್ತೊಂದು ಉಪಕಾರ ಏನು ಅಂತಂದರೆ ಸದಸದ್ವಿಚಾರ ನಮ್ಮಲ್ಲಿ ಬೆಳೆಯುತ್ತೆ. ಜ್ಞಾನ ಮಾರ್ಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಒಳ್ಳೆಯದು, ಭಕ್ತಿ ಮಾರ್ಗವೂ ಕೂಡ ಒಳ್ಳೆಯದು. ಎರಡೂ ಕೂಡ ಸರಿಯಾದ ಮಾರ್ಗಗಳೇ ಆಗಿವೆ. ಎಲ್ಲ ಮಾರ್ಗಗಳಿಂದಲೂ ಆತನನ್ನು ಮುಟ್ಟಬಹುದು. ಆದರೆ ಆತ ನಮ್ಮಲ್ಲಿ ಅಹಂಕಾರವನ್ನು ಇಟ್ಟಿರೋದ್ರಿಂದ ಈ ಅಹಂಕಾರವನ್ನು ದಾಸ ಅಹಂ ಅನ್ನೋ ಸ್ವರೂಪ ಕೊಟ್ಟು ಭಕ್ತಿ ಮಾರ್ಗದಲ್ಲಿ ಮುಂದುವರಿಯೋದು ಸೂಕ್ತ. ಸೇವಕ ಭಾವನೆ ಇಟ್ಕೊಳ್ಳೋಣ. ಪರಮಾತ್ಮ ನಮ್ಮ ಯಜಮಾನ, ನಾವು ಅವನ ಸೇವಕರು ಅನ್ನೋ ಭಾವನೆಯಲ್ಲಿ ಯಾವ ತೊಂದರೆಯೂ ಇಲ್ಲ ಅಂತ ಪರಮಹಂಸರು ಹೇಳ್ತಾರೆ. ಕೆಲಸವನ್ನು ನಿಷ್ಕಾಮ ಭಾವನೆಯಿಂದ ಮಾಡೋದು ಅತ್ಯಂತ ಶ್ರೇಯಸ್ಕರ ಅಂತ ಹೇಳೋ ಪರಮಹಂಸರು, ಉತ್ತಮ ಕೆಲಸಗಳನ್ನು ನಿರ್ವಹಿಸುವುದು ಅವಶ್ಯಕ. ಇದರಿಂದ ನಮಗೆ ಹೆಚ್ಚು ಪ್ರಯೋಜನ ಇದೆ. ನಿಷ್ಕಾಮ ಭಾವನೆಯಿಂದ ಕೆಲಸಗಳನ್ನು ಮಾಡ್ತಾ ಹೋದಂತೆ ಚಿತ್ತ ಶುದ್ಧಿ ಉಂಟಾಗುತ್ತೆ. ಚಿತ್ತ ಶುದ್ಧಿಯಿಂದ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ, ಆತನ ದರ್ಶನವೂ ಕೂಡ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಪೂಜೆ, ಜಪ, ಧ್ಯಾನ, ಸಂಧ್ಯಾವಂದನೆ, ತೀರ್ಥಯಾತ್ರೆ ಇವೆಲ್ಲವೂ ಅತ್ಯವಶ್ಯಕ. ಮತ್ತು ಸಮಾಜದಲ್ಲಿ ವ್ಯವಹರಿಸಬೇಕಾದ್ರೆ ನಾವು ತಿಳ್ಕೊಳ್ಬೇಕು, ಪ್ರತಿಭಾ ಸಂಪನ್ನರಾದ ವ್ಯಕ್ತಿಗಳ ಸಂಪರ್ಕಕ್ಕೆ ನಾವು ಬಂದಾಗ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಭಗವಂತನ ಶಕ್ತಿ ಪ್ರತಿಭಾ ಸಂಪನ್ನರಲ್ಲಿ ವಿಶೇಷವಾಗಿ ವ್ಯಕ್ತವಾಗಿದೆ. ಸಾಂಸಾರಿಕ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ ಪರಮಹಂಸರು ಹೇಳ್ತಾರೆ, ಹೆತ್ತ ತಾಯಿ ಗುರು, ಅವಳು ಬ್ರಹ್ಮಮಯಿ, ಆಕೆಯ ಮೇಲೆ ಧ್ಯಾನ ಮಾಡಬಹುದು, ಧ್ಯಾನ ಮಾಡಬೇಕಾದ್ದೇ. ಹೆತ್ತ ತಾಯಿ ನಿನ್ನ ಧ್ಯಾನದ ವಸ್ತುವಾಗಲಿ ಅನ್ನೋಷ್ಟರ ಮಟ್ಟಿಗೆ ಪರಮಹಂಸರು ತಾಯಿ ಮತ್ತು ಮಗುವಿನ ಸಂಬಂಧವನ್ನು ಆಧ್ಯಾತ್ಮೀಕರಣಗೊಳಿಸಿದ್ದಾರೆ. ಭಗವಂತ ಸರ್ವಭೂತಗಳಲ್ಲಿಯೂ ಇರೋದು ನಿಜವೇ, ಆದರೂ ಕೂಡ ಭಕ್ತನ ಹೃದಯದಲ್ಲಿ ವಿಶೇಷವಾಗಿ ಅವನು ಇದ್ದಾನೆ. ಭಕ್ತನ ಹೃದಯವೇ ಪರಮಾತ್ಮನ ಬೈಠಕ್ಖಾನೆ ಅಂತ ಹೇಳಿದರು. ಇವತ್ತಿನ ಉಪನ್ಯಾಸದ ಕಡೆ ಮಾತು ಪರಮಹಂಸರು ಎಂಥ ಅಭಯವನ್ನು ಕೊಟ್ಟಿದ್ದಾರೆ ಇಲ್ಲಿ ನಾವು ಗಮನಿಸಬೇಕು. ಸತ್ಯವಾಗಿ ಹೇಳ್ತೇನೆ, ಪರಮಹಂಸರ ಮಾತಿದು. ಅವರೇ ಹೇಳ್ತಾ ಇದ್ದಾರೆ ಹೀಗೆ, ಸತ್ಯವಾಗಿ ಹೇಳ್ತೇನೆ, ನೀವು ಸಂಸಾರದಲ್ಲಿದ್ದೀರಿ, ಇದು ದೋಷವಾದುದೇನೋ ಅಲ್ಲ. ಆದರೆ ನೀವು ಭಗವಂತನ ಕಡೆಗೆ ಮನಸ್ಸು ತಿರುಗಿಸಿ ಇಡಬೇಕು. ಇಲ್ಲದಿದ್ದರೆ ಜಯಶಾಲಿಗಳಾಗೋದಕ್ಕೆ ಬಹಳ ಕಷ್ಟ. ಒಂದು ಕೈಯಲ್ಲಿ ಕೆಲಸ ಮಾಡಿ, ಇನ್ನೊಂದು ಕೈಯಲ್ಲಿ ಪರಮಾತ್ಮನನ್ನು ಹಿಡಿದುಕೊಳ್ಳಿ. ಕರ್ಮ ಮುಗಿದ ನಂತರ ಎರಡೂ ಕೈಗಳಿಂದ ಪರಮಾತ್ಮನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಎಂಥ ಅಭಯವನ್ನು ಕೊಟ್ಟಿದ್ದಾರೆ ಪರಮಹಂಸರು. ಕಲಿಯುಗದಲ್ಲಿ ಇದಕ್ಕಿಂತಲೂ ದೊಡ್ಡ ಒಂದು ಆಶೀರ್ವಾದ ಬೇಕೇನೋ? ಸತ್ಯವಾಗಿ ಹೇಳ್ತೇನೆ, ನೀವು ಸಂಸಾರದಲ್ಲಿ ಇದ್ದೀರಿ, ಇದು ದೋಷವಾದುದೇನೋ ಅಲ್ಲ. ಆದರೆ ನೀವು ಭಗವಂತನ ಕಡೆಗೆ ಮನಸ್ಸನ್ನು ತಿರುಗಿಸಿ ಇಡಬೇಕು. ಇಲ್ಲದಿದ್ದರೆ ಜಯಶಾಲಿಗಳಾಗೋದಿಲ್ಲ. ಒಂದು ಕೈಯಲ್ಲಿ ಕೆಲಸ ಮಾಡಿ, ಮತ್ತೊಂದು ಕೈಯಲ್ಲಿ ಪರಮಾತ್ಮನನ್ನು ಹಿಡ್ಕೊಳ್ಳಿ. ಕೆಲಸ ಮುಗಿದ ನಂತರ ಎರಡೂ ಕೈಗಳಲ್ಲಿ ಅವನನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. ಆಗ ನೀವು ಜಯಶಾಲಿಗಳಾಗೋದು ಖಂಡಿತ. ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಈ ರೀತಿಯ ವಿಚಾರಗಳನ್ನು ಶ್ರೀರಾಮಕೃಷ್ಣರು ಈ ಜಗತ್ತಿಗೆ ಅನುಗ್ರಹಿಸಿದ್ದಾರೆ. ಇದರ ಸಂಪೂರ್ಣ ಸಂಗ್ರಹ ಶ್ರೀರಾಮಕೃಷ್ಣ ವಚನವೇದ ಗ್ರಂಥದಲ್ಲಿ ಸಾಕಷ್ಟು ವಿಸ್ತೃತವಾಗಿ ಇದೆ.
ದಯವಿಟ್ಟು ಅದನ್ನು ಪಾರಾಯಣ ಗ್ರಂಥವಾಗಿ ನಿಮ್ಮ ಮನೆಗಳಲ್ಲಿ ನೀವು ಇಟ್ಕೊಳ್ಬಹುದು. ಕಾರ್ಯಕ್ರಮದ ನಿರೂಪಕರು ಅದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮ್ಮ ಮುಂದೆ ಇಟ್ಟರು. ಈ 3 ದಿವಸ ಇಂತಹ ಒಂದು ಪವಿತ್ರವಾದ ಸನ್ನಿವೇಶಕ್ಕೆ ಬಂದು ಭಗವಾನ್ ಶ್ರೀರಾಮಕೃಷ್ಣರ ಉಪದೇಶಾಮೃತವನ್ನು ಕುರಿತು ಮಾತನಾಡುವಂತಹ ಒಂದು ಉನ್ನತವಾದ ಅವಕಾಶ, ಆನಂದದಾಯಕವಾದ ಅವಕಾಶವನ್ನು ನಮ್ಮ ಗೋಖಲೆ ಸಾರ್ವಜನಿಕ ಸಂಸ್ಥೆಯವರು ಬಹಳ ಪ್ರೀತಿಯಿಂದ ನನಗೆ ಒದಗಿಸಿಕೊಟ್ರು. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಸಾಕಷ್ಟು ಕಾರಣೀಭೂತರಾದ ಹಿರಿಯರಾದ ನಮ್ಮ ಸನ್ಮಾನ್ಯ ಶ್ರೀ ಪತ್ತಿ ಶ್ರೀಧರ್ರವರು, ತಾಯಿ ಶಾಂತ ಅವರು ಈ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದ್ದಾರೆ. ಅವರ ಪೂಜ್ಯ ಮಾತಾಪಿತೃಗಳ ಹೆಸರಿನಲ್ಲಿ ಗೋಖಲೆ ಸಂಸ್ಥೆ ಉನ್ನತವಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಉನ್ನತ ವಿಚಾರಗಳನ್ನು ಸಮಾಜಕ್ಕೆ ಮುಟ್ಟಿಸುವ ಶ್ರೇಷ್ಠವಾದ ಜ್ಞಾನ ಯಜ್ಞ ಇಲ್ಲಿ ಬಹಳ ಯಶಸ್ವಿಯಾಗಿ ಮತ್ತು ಪರಿಣಾಮಕಾರಿಯಾಗಿ ನಡೀತಾ ಇದೆ. ಸಾರ್ವಜನಿಕರು ನೀವೆಲ್ಲರೂ ಕೂಡ ಇದಕ್ಕೆ ಹೆಚ್ಚಿನ ಸಹಕಾರವನ್ನು ಕೊಟ್ಟರೆ ಸಮಾಜದಲ್ಲಿ ಸಾವಿರಾರು ಜನಕ್ಕೆ ಇಂತಹ ಉನ್ನತ ಚಿಂತನೆಗಳು ದೊರಕೋದಕ್ಕೆ ಸಾಧ್ಯವಾಗುತ್ತೆ. ನೀವೆಲ್ಲರೂ ಕೂಡ ಈ ಒಂದು ಮಹಾನ್ ಪ್ರಯಾಣದಲ್ಲಿ ಸಹಕರಿಸ್ತಾ ಬಂದಿರತಕ್ಕಂಥವರು. ಈ ಸತ್ಕಾರ್ಯ ನಿಮ್ಮಿಂದ ಯಶಸ್ವಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲೂ ಕೂಡ ನೀವು ಹೆಚ್ಚು ಹೆಚ್ಚು ರೀತಿಯಲ್ಲಿ ತೊಡಗಿಸಿಕೊಂಡು ನಿಮ್ಮ ಸಹಕಾರವನ್ನು ನೀಡೋದ್ರ ಮೂಲಕ ಈ ಸಂಸ್ಥೆ ಇಡೀ ಸಮಾಜಕ್ಕೆ ಉನ್ನತ ಚಿಂತನೆಗಳನ್ನು ಕೊಟ್ಟು ಇಂದಿನ ಯಾಂತ್ರಿಕ ಜಗತ್ತಿನಲ್ಲಿ, ವ್ಯಾವಹಾರಿಕ ಜಗತ್ತಿನಲ್ಲಿ ಯಾವುದೇ ರೀತಿಯ ಆಧುನಿಕ ತಬ್ಬಲಿಗಳಾಗದಂತೆ ಜನಗಳನ್ನು ಕಾಪಾಡಬೇಕಾಗಿದೆ. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಐ ವಾಂಟ್ ರಿಲಿಜನ್ ಇನ್ ಎಜುಕೇಷನ್ ಟು ಪ್ರೊಟೆಕ್ಟ್ ಮ್ಯಾನ್ ಫ್ರಮ್ ಇಲ್ ಎಫೆಕ್ಟ್ಸ್ ಆಫ್ ಮೆಟೀರಿಯಲಿಸಮ್. I want to have education in religion. I want to have education in religion to protect man from the ill effects of superstitions. ಎಂಥ ಅದ್ಭುತವಾದ ಮಾತು. ಶಿಕ್ಷಣದಲ್ಲಿ ಧರ್ಮ ಇರಬೇಕಂತೆ. ಯಾಕೆಂದರೆ ಈ ಪ್ರಾಪಂಚಿಕತೆಯ ಭಯಂಕರ ಹೊಡೆತದಿಂದ ಜನರನ್ನು ಪಾರು ಮಾಡಬೇಕಾಗಿದೆ ಅಂತ. ಧರ್ಮದಲ್ಲಿ ಶಿಕ್ಷಣ ಇರಬೇಕಂತೆ. ಯಾಕೆಂದರೆ ಮನುಷ್ಯರು ಆಷಾಢಭೂತಿಗಳಾಗಬಾರ್ದು, ಕೇವಲ ಮೂಢರಂತೆ ಬದುಕಬಾರ್ದು, ಮೂಢನಂಬಿಕೆಗಳಿಗೆ ತುತ್ತಾಗಬಾರ್ದು ಅಂತ ವಿವೇಕಾನಂದರ ಮಾತು. ಈ ಮಾತನ್ನು ಸಾಕಷ್ಟು ಅರ್ಥೈಸಿ ಸಮಾಜಕ್ಕೆ ಧನಾತ್ಮಕವಾದ ವಿಚಾರಗಳನ್ನು ಕೊಡೋ ವಿಷಯದಲ್ಲಿ ಗೋಖಲೆ ಸಂಸ್ಥೆ ಅತ್ಯಂತ ಯಶಸ್ವಿಯಾಗಿ ಶ್ರಮಿಸ್ತಾ ಇದೆ. 10 ಸಂಸ್ಥೆಗಳಿಗೆ ಮಾದರಿ ಸಂಸ್ಥೆಯಾಗಿದೆ. ಇದಕ್ಕೆ ಕಾರಣ ಬಹಳ ಸ್ಪಷ್ಟ. ಇದರ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಚೇತನ ಪೂಜ್ಯ ಡಿ ವಿ ಗುಂಡಪ್ಪನವರು. ಅವರ ಆಶೀರ್ವಾದ ಈ ಸಂಸ್ಥೆ ಮೇಲಿದೆ. ನಡೆದಾಡುವ ಋಷಿಯಂತೆ ಅವರು ಈ ನಾಡಿನಲ್ಲಿ ಏನೆಲ್ಲ ಕೆಲಸ ಮಾಡಿದ್ರು ಅನ್ನೋದು ನಮ್ಮೆಲ್ಲರ ಪರಿಚಯದಲ್ಲಿರ್ತಕ್ಕಂಥ ವಿಚಾರ. ಆ ನಿಟ್ಟಿನಲ್ಲಿ ಗೋಖಲೆ ಸಂಸ್ಥೆಯನ್ನು ಎಲ್ಲ ರೀತಿಯಿಂದಲೂ ಬೆಂಬಲಿಸುವಂತಹ ಪವಿತ್ರ ಕರ್ತವ್ಯ ನಿಮ್ಮೆಲ್ಲರ ಮೇಲಿದೆ ಅನ್ನೋ ಮಾತನ್ನು ಹೇಳ್ತಾ, ನಮ್ಮ ಆತ್ಮೀಯ ಸೋದರರಾದ ಶ್ರೀ ರಾಮ್ಜಿಯವರು, ಶ್ರೀಮಾನ್ ಅಂಜನ್ ಕುಮಾರ್ ಅವರು ಬಹಳ ವಿಶೇಷವಾದ ಶ್ರಮ ವಹಿಸಿ ಈ ಕಾರ್ಯಕ್ರಮದ ಅಚ್ಚುಕಟ್ಟು ಸ್ವರೂಪವನ್ನು ಕಾಪಾಡಿದ್ದಾರೆ. 3 ದಿವಸ ಬಹಳ ಸಂತೋಷ ಆಗಿದೆ. ನೀವೆಲ್ಲರೂ ಕೂಡ ಸಕಾಲಕ್ಕೆ ಬಂದು ಈ ವಿಚಾರಗಳನ್ನು ಆಸ್ವಾದಿಸಿದ್ದೀರಿ. ನಿಮ್ಮ ಶ್ರದ್ಧೆಯನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ. ಭಗವಾನ್ ಶ್ರೀರಾಮಕೃಷ್ಣರು, ಶ್ರೀಮಾತೆ ಶ್ರೀ ಶಾರದಾದೇವಿಯವರು, ಶ್ರೀ ಸ್ವಾಮಿ ವಿವೇಕಾನಂದರು ನಿಮ್ಮೆಲ್ಲರಿಗೂ ಸಕಲ ಶ್ರೇಯಸ್ಸನ್ನು ಅನುಗ್ರಹಿಸಿ ಕೈ ಹಿಡಿದು ನಡೆಸಲಿ ಅಂತ ವಿಶೇಷ ಪ್ರಾರ್ಥನೆಯೊಂದಿಗೆ ಇಂದಿನ ಉಪನ್ಯಾಸವನ್ನು ನಾನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.